ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಮೆಸೇಜ್ಗಳೆಲ್ಲವೂ ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಚೇರ್ಮನ್ ಆಗಿ ಕಿರಣ್ ಶೆಟ್ಟಿ ಸರ್ ಇದ್ರೆ, ಈ ಕಡೆಯಿಂದ ವೈಸ್ ಚೇರ್ಮನ್ ಆಗಿ ಜಗದೀಶ್ ಸರ್ ಅವರು, ಹೈಪರ್ ಸ್ಪೋರ್ಟ್ಸ್ ಕಮಿಟಿ ಮೆಂಬರ್ ಆಗಿ ವಿಜಯ್ ಶಂಕರ್ ಸರ್ ಆಗಿದ್ರೆ, ಕಮಿಟಿ ಮೆಂಬರ್ ಇನ್ನೊಬ್ರು ರಘು ಸರ್. ಈ ಥರ ಒಂದು ಶುರು ಆಗುತ್ತೆ ಇವಾಗ. ಫಸ್ಟ್ ಮ್ಯಾಚ್ ಇವತ್ತಿನ ದಿನದ ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಕನ್ನಡಪ್ರಭ ವರ್ಸಸ್ ನ್ಯೂಸ್ 18 ಕನ್ನಡ ಟೀಮ್. ಇಲ್ಲಿ ಬರೀ ಫಸ್ಟ್ ಮ್ಯಾಚ್ ರೆಡಿ ಆಗಿರೋದು. ಟೇಬಲ್ ಟಾಪ್ಗಾಗಿ ಫೈಟ್ ನಡೀತಾ ಇರೋದಿಲ್ಲಿ. ಪೂಲ್ ಬಿ ನ ಕೊನೆ ಪಂದ್ಯ ಆಗಿರುತ್ತೆ ಇದು. ಸೂಪರ್ ಬಾಲ್ ಅಂತ ಬಾಲ್ ಲಾಸ್ಟ್ ಮಿನಿಟ್ ತನಕ ವಾಚ್ ಮಾಡ್ತಾರೆ. ಜಸ್ಟ್ ಲೇಟ್ ಕಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರುವಂಥದ್ದು ಇಲ್ಲಿ. ಸೂಪರ್ ಬೌಲಿಂಗ್ ಇದೆ, ಮತ್ತೆ ರನ್ಸ್ ಬರೋದಿಲ್ಲ ಇಲ್ಲಿ. ಡಾಟ್ ಬಾಲ್ ಅಂತ ಕಾಲ್ ಕೊಡ್ತಾ ಇರೋದು. ಕ್ಯಾಪ್ಟನ್ ಹರೀಶ್ ಅವರು ಇವತ್ತು ಫ್ರಂಟ್ ಲೈನ್ ಅಲ್ಲಿ ಇಳಿದಿರೋದು. ಅವ್ರ ಜೊತೆಗೆ ಅನಿಲ್ ಕೂಡ ಇದ್ದಾರೆ. ಬಿಗ್ ಶಾಟ್ ಹೊಡೆಯುವಂಥವ್ರು. ಸೋಡರ್ ಬೀಳ್ತಾ ಇದೆ. ಬಿಗ್ ಶಾಟ್ ಅಂತ ಹೇಳ್ತಾ ಇದ್ದಂಗೆ ಯು ಮಿಸ್ ಹಿಟ್ ಮಾಡಿದ್ರು. ಟೀನಿಂಗ್ ಆಗ್ತಾ ಇದೆ ಇಲ್ಲಿ. ವೆರಿ ಫಸ್ಟ್ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇರುವಂಥದ್ದು ಬ್ಯಾಟಿಂಗ್ ಟೀಮ್. ಕನ್ನಡಪ್ರಭ ವರ್ಸಸ್ ನ್ಯೂಸ್ 18 ಕನ್ನಡ. ಜಸ್ಟ್ ಟೇಬಲ್ ಟಾಪ್ಗಾಗಿ ಹೋರಾಟ ನಡೀತಾ ಇರುವಂಥದ್ದು. ಪೂಲ್ ಬಿ ನ ಮ್ಯಾಚ್ ಕೊನೆ ಮ್ಯಾಚ್ ಇದಾಗಿದ್ರೆ ಪೂಲ್ ಎ ಅಲ್ಲಿ ನೋಡಬೇಕಾಗುತ್ತೆ ಯಾರೆಲ್ಲ ಕ್ವಾಲಿಫೈ ಆಗಿದ್ದಾರೆ ಅಂತೇಳಿ. TV9 ಒಂದು ಕಡೆ ಅಂದರೆ ಇನ್ನೊಂದು ಕಡೆಯಿಂದ ಏಷ್ಯಾನೆಟ್ ಸುವರ್ಣ ಟೀಮ್ ಅವರು ಸೇಫ್ ಝೋನಲ್ಲಿರುವಂಥದ್ದು. ಹಾಗೆ ಪೂಲ್ ಬಿ ನಲ್ಲಿ ಇದೇ ಎರಡು ಟೀಮ್ ಕೂಡ ಇವಾಗ ಕ್ವಾಲಿಫೈಡ್ ಟಿಕೆಟ್. ಬಟ್ ಆದರೆ ಆಗ್ತಾ ಇರುವಂಥ ಮ್ಯಾಚ್ ಜಸ್ಟ್ ಟೇಬಲ್ ಟಾಪರ್ಗಾಗಿ ಅಷ್ಟೇ. ಯಾರು ಸೋತರೂ ಕೂಡ ಮ್ಯಾಟ್ರ್ ಆಗೋದಿಲ್ಲ ಇಲ್ಲಿ. ಬಟ್ ಟೇಬಲ್ ಟಾಪರ್ಗೋಸ್ಕರ ಒಂದು ಆಪರ್ಚುನಿಟಿ ಇರುತ್ತೆ ಅನ್ನೋಂಥದ್ದು ಇದರಲ್ಲಿ ಆಡ್ತಾ ಇರುವಂಥದ್ದು. ವೈಟ್ ಬಾಲ್ ಎಕ್ಸ್ಟ್ರಾ ಒಂದನ್ನು ಆ್ಯಡ್ ಆಗುತ್ತೆ. ವೈಟ್ ಬಾಲ್ ಅಂತ ಕಾಲ್ ಕೊಡ್ತಾ ಇರುವಂಥದ್ದು. ಸೂಪರ್ ಬಾಲ್ ಅಂತ ಬೌಲಿಂಗ್ ಆ್ಯಂಡ್ ಬ್ಯಾಟಿಂಗ್ ಕೂಡ ಮಾಡಿರುವಂಥ ಟೀಮ್ ನ್ಯೂಸ್ 18 ಕನ್ನಡ. ಸೋಲಿಲ್ಲದ ಸರದಾರರಾಗಿ ಮರಿತಾ ಇರುವಂಥ ಟೀಮ್ ಇದು. ಜಸ್ಟ್ ನೆಟ್ ರನ್ ರೇಟ್ ವ್ಯತ್ಯಾಸ ಇರೋದ್ರಿಂದ ಈ ಒಂದು ಪಂದ್ಯ ಪಾಯಿಂಟ್ಸ್ ಟೇಬಲ್ ಆಲ್ರೆಡಿ ಪಾಯಿಂಟ್ ಶೋರ್ ಆಗಿದೆ. ಸಮಾನವಾಗಿರುವಂಥದ್ದು. ಎಲ್ಲ ಒಂದು ಕಡೆ ಈ ಮ್ಯಾಚ್ ವಿನ್ ಆಗುವಂಥವ್ರು ಟೇಬಲ್ ಟಾಪಿಗೆ ಬಂದು ನಿಲ್ತಾರೆ. ನೆಟ್ ರನ್ ರೇಟ್ ಮ್ಯಾಟ್ರ್ ಆಗೋದಿಲ್ಲ ಇಲ್ಲಿ. ಬರುತ್ತೆ ಲೆಗ್ ಬೈ ಅಂತ ಕಾಲ್. ಮತ್ತೆ ಡಾಟ್ ಬಾಲ್ ಕಂಪ್ಲೀಟ್ ಆಗುತ್ತೆ. ವೆರಿ ಫಸ್ಟ್ ಓವರು. ಎಂಥ ಸೂಪರ್ ಬೌಲಿಂಗ್ ಮಾಡಿದ್ದಾರೆ. ಸಖತ್ತಾಗಿರುವಂಥ ಬೌಲಿಂಗ್ ಮಾಡಿರುವಂಥದ್ದು. ವೆರಿ ಫಸ್ಟ್ ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಜಸ್ಟ್ 3 ರನ್ಗೆ ಎಸ್ಸೆಯಲ್ಲಿ ಅವಕಾಶವನ್ನು ಕೊಟ್ಟಿರೋದು. ಒಂದು ಇಂಪಾರ್ಟೆಂಟ್ ಬ್ರೇಕ್ ಥ್ರೂ ಅನ್ನು ಕೂಡ ತರ್ತಾರೆ. ಈ ಕಡೆಯಿಂದ ಸತೀಶ್ ಅವರ ಕ್ಯಾಪ್ಟನ್ಸಿಯಲ್ಲಿ ಆಡ್ತಾ ಇರುವಂಥ ಟೀಮು ನ್ಯೂಸ್ 18 ಕನ್ನಡ ಆಗಿದ್ರೆ, ಮತ್ತೊಂದು ಕಡೆಯಿಂದ ಹರೀಶ್ ಅವರ ಕ್ಯಾಪ್ಟನ್ಶಿಪ್ ಇರುವಂಥದ್ದು. ಎರಡು ಟೀಮ್ ಕ್ಯಾಪ್ಟನ್ ಇಬ್ಬರು ಕೂಡ ಸಖತ್ತಾಗಿ ಆಡ್ತಾರೆ. ತುಂಬ ಒಳ್ಳೆ ಕಾರ್ಯಕ್ರಮ. ತುಂಬ ಜನ ಸಪೋರ್ಟ್ ಮಾಡಿರುವಂಥದ್ದು ನಮ್ಮ ಕಮಿಟಿ ಮೆಂಬರ್ಗಳಾಗಿರ್ಬೋದು ಆ್ಯಂಡ್ ಇಲ್ಲಿಯ ಗ್ರೌಂಡ್ ಸ್ಟಾಫ್ ಆಗಿರ್ಬೋದು ಆ್ಯಂಡ್ ಹೈಪರ್ ಸ್ಟೇಟ್ ಆಲ್ಸೋ ಪ್ರತಿಯೊಬ್ಬರು ಕೂಡ ತುಂಬಾ ನಮಗೆ ಸಪೋರ್ಟ್ ಮಾಡ್ತಾ ಇರುವಂಥಷ್ಟೇ ಅಲ್ಲ, ನಮ್ಮ ಕನ್ನಡ ಸಿನಿಮಾ ಮನಸ್ಸ ವಾಚ ಕರ್ಮಣ ಚಿತ್ರತಂಡದವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಸೆಕೆಂಡ್ ಓವರ್ ವೆರಿ ಫಸ್ಟ್ ಬಾಲ್ ಮಿಡ್ ಆಫ್ ಅಲ್ಲಿ ಇಟ್ಕೊಳ್ತಾರೆ. ಇದುವರೆಗೆ ಲಾಂಗ್ ಆಫ್ ಅಲ್ಲಿ ಪ್ರೊಡಕ್ಷನ್ ಇದ್ದಂಥ ವ್ಯಕ್ತಿ ಇವಾಗ ಬೌಲಿಂಗ್ ಚೇಂಜ್ ಆಗ್ತಾ ಇದ್ದಂಗೆ ಮುಂದೆ ಹೇಳ್ಕೊಳ್ತಾರೆ. ಮಿಡ್ ಆಫ್ ಹೋಗಿ ಗೊತ್ತು ಅವರಿಗೆ ಕ್ಲಿಯರ್ ಆಗುತ್ತೆ ಅಂತೇಳಿ ಮಿಡ್ ಆಫ್ ತಲೆ ಮೇಲೆ ಹೊಡಿತಾರೆ. ಬರುತ್ತೆ ವೆರಿ ಫಸ್ಟ್ ಬೌಂಡ್ರಿ ಇವತ್ತಿನ ದಿನ. ಅದು ಗಿರೀಶ್ ಕಡೆಯಿಂದ ಬಂದಂಥ ಒಂದು ಫಸ್ಟ್ ಬೌಂಡ್ರಿ ಇವತ್ತು. ನಿಧಾನವಾಗಿ ಸ್ಕೋರ್ ಮೂವ್ ಆಗ್ತಾ ಇದೆ. 7ಕ್ಕೆ ತಲುಪ್ತಾ ಇರುವಂಥದ್ದು ಇಲ್ಲಿ ಕನ್ನಡಪ್ರಭ ಟೀಮು. ಇಷ್ಟು ಮತ್ತೆ ಮಿಡ್ ಫೀಲ್ಡ್ ಸೆಟ್ ಕೂಡ ಚೇಂಜ್ ಮಾಡ್ತಾರೆ. ಡೀಪ್ ಸ್ಕ್ವೇರ್ ಲೆಗ್ ಆ್ಯಂಡ್ ಲಾಂಗ್ ಆಫ್ ಅನ್ನು ಬಳಸ್ತಾ ಇರುವಂಥದ್ದು. ಮಿಡ್ ಆನ್ ಶಾಟ್ ಮಿಡ್ ವಿಕೆಟ್ ಆ್ಯಂಡ್ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಸ್ವೀಪ್.
ಪಾಯಿಂಟ್ ಅಲ್ಲಿ ಇದೆ. ಫುಲ್ ಸೆಟ್ ಕಟ್ ಆಗಿದೆ, ಕ್ಯಾಚ್ ಅಂತ ಕಾಲ್ ಇಲ್ಲಿ. ಎಂತ ಫುಲ್ ಸೆಟ್ ಇದು, ಸತೀಶ್ ಕಡೆಯಿಂದ ಮಾಡಿದಂತ ಮ್ಯಾಜಿಕ್ ಇದು. 7 ಮಾಡಿಸ್ದಂಗೆ ಇತ್ತು ಒಂದು ಬ್ರೇಕ್ ಥ್ರೂ ಇದು. ವೆರಿ ಫಸ್ಟ್ ಬಾಲಿಗೆ ಅದೇ ಏರಿಯಾದಲ್ಲಿ ಬೌಂಡ್ರಿ ಹೊಡಿತಾ ಇರೋದು. ಸೆಕೆಂಡ್ ಫೀಲ್ಡ್ ಹಿಂದೆ ಹೇಳ್ಕೊಳ್ತಾ ಇರೋದು, ಸ್ವಲ್ಪ ನೋಡಿ ಆಡಬೇಕಿತ್ತು. ಗ್ಯಾಪ್ ತುಂಬಾನೇ ಇತ್ತು, ಯಾಕಂದ್ರೆ ಪವರ್ ಪ್ಲೇ ನಡೀತಾ ಇರೋದು. ಎಲ್ಲಾದ್ರೂ ಒಂದು ಕಡೆ ನೀವು ಗ್ಯಾಪ್ ಹುಡ್ಕೊಂಡ್ಬಿಟ್ಟು ಬೌಲಿಂಗ್ ದಿಕ್ ತೋರಿಸಿದ್ರೆ ಸಾಕಿತ್ತು, ಬೌಂಡ್ರಿನಾದ್ರೂ ಬರುವಂತ ಚಾನ್ಸಸ್ ಇದ್ದಿದ್ದು ಅಲ್ಲಿ. ಆದರೆ ಕಂಪ್ಲೀಟ್ ಆಗಿ ಬೀಸಿರುವಂತ ಬಲೆಗೆ ಸಿಕ್ಕಾಕೊಳ್ಳೋದು ಯಾರಪ್ಪ ಅಂತಂದ್ರೆ ಅನಿ ಅವರು, ಗಿರೀಶ್ ಅವರು ಬರ್ತಾರೆ ಇವಾಗ. ನ್ಯೂ ಬ್ಯಾಟ್ಸ್ಮನ್ ಅನಿಲ್, ನ್ಯೂ ಬ್ಯಾಟ್ಸ್ಮನ್ ಇವಾಗ ಬ್ಯಾಟಿಂಗ್ ಬರ್ತಾ ಇರುವಂತದ್ದು ಇಲ್ಲಿ. ಫುಲ್ ಟಾಸ್ ಡೆಲಿವರಿ ಇದು, ತುಂಬಾನೇ ಫುಲ್ ಡೆಲಿವರಿ, ಈಸಿ ಸುಲಭ ತುತ್ತು ಇದು. ಬ್ಯಾಟ್ಸ್ಮನ್ಗೆ ಕ್ಲಿಯರ್ ಆಗುತ್ತೆ. ವೆರಿ ಫಸ್ಟ್ 6 ಇವತ್ತಿನ ದಿನದ ಮೊದಲ 6. ಇದಾದರೆ ಫಸ್ಟ್ 6 ಯಾರಪ್ಪ ಅಂತಂದ್ರೆ ಅನಿಲ್ ಬಾಬು ಕಡೆಯಿಂದ. ಫಸ್ಟ್ ಬೌಂಡ್ರಿ ಗಿರೀಶ್ ಅವ್ರ ಕಡೆಯಿಂದ ಬಂದಿದೆ. ಎರಡು ಕೂಡ ಕನ್ನಡ ಪ್ರಭಾ ಟೀಮ್ ಅವ್ರ ಕಡೆಯಿಂದ ಬಂದಿರುವಂಥದ್ದು. ಎರಡು ಟೀಮ್ ಕೂಡ ಸೂಪರ್ ಆಗಂತ ಒಂದು ಪ್ಲೇಯಿಂಗ್ 11 ಇಟ್ಕೊಂಡು ಆಡ್ತಾ ಇರುವಂಥದ್ದು ಇಲ್ಲಿ. ಆಗುತ್ತೆ 13ಕ್ಕೆ 2 ವಿಕೆಟ್ಸ್ ಕಳ್ಕೊಂಡು 1.3 ಓವರ್ನಲ್ಲಿ ಕನ್ನಡ ಪ್ರಭಾ ಟೀಮು ಫೈಟ್ ನಡೀತಾ ಇದೆ ಇಲ್ಲಿ. ನೋಡೋಣ, ನಾವು ಟೇಬಲ್ ಟಾಪರ್ ಆಗ್ತೀವಿ ಅಂತ ಹೇಳ್ಬಿಟ್ಟು ನಾವೇ ಮುಂದೆ ಏನು ಯಾಕೆ ಹತ್ತಿ ಮೇಲೆ ಕೂರ್ತೀವಿ ಅಂತ ಯೋಚನೆ ಮಾಡಿ ಆಡ್ತಾ ಇರುವಂಥದ್ದು ಇಲ್ಲಿ. ಬಟ್ ಎಲ್ಲ ಒಂದು ಕಡೆ ಒಂದು ಲಕ್ಕಿ ತುಂಬಾನೇ ಇದೆ ಇಲ್ಲಿ ಫೀಲ್ಡಿಂಗ್ ಟೀಮ್ಗೆ, ನ್ಯೂಸ್ ಏಟೀನ್ ಕನ್ನಡ ಟೀಮ್ಗೆ. ಇದು ಕೂಡ ತುಂಬಾ ಕಡೆ ಡೆಲಿವರಿ ಇದೆ. ಶಾರ್ಟ್ ರೇಸಿಂಗ್ ಡೆಲಿವರಿ ಅಂತಂದ್ರೆ ಸುಲಭ ತುತ್ತು ಇದು ಬ್ಯಾಟ್ಸ್ಮನ್ಗೆ. ಬರ್ತಾ ಇದ್ದಾಗಲೇ ಒಂದು ಫುಲ್ ಟಾಸ್, ಒಂದು ಶಾರ್ಟ್ ಪಿಚ್ ಬಾಲ್ ಅಂತ ಹೇಳಿದ್ರೆ ಈಸಿ ಆಗುತ್ತೆ ಅನಿಲ್ ಬಾಬು ಅವರಿಗೆ. ಸೆಕೆಂಡ್ 6 ವ್ಯಕ್ತಿ ಕಡೆಯಿಂದ ಬಂದಿರೋದು. 19ಕ್ಕೆ ತಲುಪಿರೋ ಸ್ಕೋರ್ ಇಲ್ಲಿ. 1.4 ಓವರ್, 19 for loss of 2. ಸೂಪರ್ ಬೌಲಿಂಗ್ ಬರುತ್ತೆ, ಕಾಟ್ ಬಿಹೈಂಡ್ ಅಂತೇಳಿ ಅಂಪೈರ್ಸ್ ಕಡೆಯಿಂದ ಔಟ್ ಅಂತ ಕಾಲ್ ಬರ್ತಾ ಇರೋದು ಇಲ್ಲಿ. ಕಳ್ಕೊಳ್ತಾರೆ ಮತ್ತೊಂದು ವಿಕೆಟ್ಸ್ ಇಲ್ಲಿ. ಅನಿಲ್ ಬಾಬು 2 6 ಹೊಡಿತಾರೆ. ಅದಾದ ನಂತರ ಬ್ರೇಕ್ ಥ್ರೂ ಬರ್ತಾ ಇರೋದು. ಕಮ್ ಬ್ಯಾಕ್ ನೋಡ್ಬೇಕಾಗುತ್ತೆ ಇಲ್ಲಿ ಸತೀಶ್ ಅವ್ರ ಕಡೆಯಿಂದ. ಮತ್ತೊಂದು ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದ್ದೀವಿ ಇಲ್ಲಿ ಕನ್ನಡ ಪ್ರಭಾ ಟೀಮ್ ಅವರು. ಹೊಸ ಬ್ಯಾಟರ್ ಬರ್ತಾ ಇದ್ದಾರೆ. ಸುಧೀರ್ ಅವರು ವೆರಿ ಫಸ್ಟ್ ಬಾಲ್ ಸ್ವಿಪ್ ಮಾಡುವಂತ ಯೋಚನೆ ಮಾಡಿರೋದು ಇಲ್ಲಿ. ಬಟ್ ಕಂಪ್ಲೀಟ್ ಆಗುತ್ತೆ ಓವರ್. 2 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಸ್ಕೋರ್ 19ಕ್ಕೆ 3 ವಿಕೆಟ್ಸ್ ಕಳ್ಕೊಂಡಿರೋದು. ಹತ್ತೊಂಬತ್ತಕ್ಕೆ 3 ವಿಕೆಟ್ಸ್ ಕಳ್ಕೊಂಡಿದ್ದಾರೆ. ಪವರ್ ಪ್ಲೇ ಕೂಡ ಮುಗಿತಾ ಇದ್ದಂಗೆ ಇವಾಗ ಫೀಲ್ಡ್ ಕೂಡ ಸ್ಪಿಟ್ ಮಾಡಬೇಕಾಗುತ್ತೆ. ಸೂಪರ್ ಸ್ಟಾರ್ಟ್ ಅಂತೂ ಸಿಕ್ಕಿದೆ ಇಲ್ಲಿ ನ್ಯೂಸ್ ಏಟೀನ್ ಕನ್ನಡ ಟೀಮಿಗೆ. ಸುವರ್ಣ ಕೂಡ ಕನ್ನಡಪ್ರಭ ಟೀಮಿಗೆ ಕೂಡ ಗುಡ್ ಶಾಟ್ ಸಿಕ್ಕಿದ್ರು ಕೂಡ ಎಲ್ಲ ಒಂದು ಕಡೆಯಿಂದ ವಿಕೆಟ್ಸ್ ಕಳ್ಕೊಂಡಿದ್ದಾರೆ. ಅದನ್ನು ನೋಡಬೇಕಾಗುತ್ತೆ ಇವರು. ಆ ವಿಕೆಟ್ಸ್ ಕಳ್ಕೊಳ್ಳದೆ ಸ್ಕೋರ್ ಮೂವ್ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಅವ್ರಿಗೂ ಕೂಡ ಒಂದು 50-60 ಮಾಡಿದ್ರು ಕೂಡ ಮ್ಯಾಚನ್ನು ಉಳಿಸುವಂಥ ಎಬಿಲಿಟಿ ಕೆಪಾಸಿಟಿ ಅವ್ರ ಕೈಯಲ್ಲೂ ಕೂಡ ಇದೆ. ನ್ಯೂ ಬಾಲರ್ ಬರ್ತಾ ಇದ್ದಾರೆ ಇವಾಗ ಅಜಯ್ ಅವರು. 3ನೇ ಓವರಲ್ಲಿ ಪವರ್ ಪ್ಲೇ ಮುಗಿತಾ ಇದ್ದಂಗೆ ಫೀಲ್ಡ್ ಕೂಡ ಸ್ಪ್ರೆಡ್ ಆಗ್ತಾ ಇದ್ದಂಗೆ ಬರ್ತಾ ಇರುವಂಥದ್ದು ಇಲ್ಲಿ ಅಜಯ್. ಡಿಪ್ ಸ್ಕ್ವೇರ್ ಲೆಗ್ ಅಂಡ್ ಮಿಡ್ ವಿಕೆಟ್, ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ಅಂಡ್ ಡೀಪ್ ಕವರ್ ಪಾಯಿಂಟ್ ಅನ್ನು ಇಟ್ಕೊಳ್ತಾ ಇರುವಂಥದ್ದು. ಫೀಲ್ಡ್ ಸೆಟ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಕ್ಯಾಪ್ಟನ್ ಹರೀಶ್ ಇರೋದ್ರಿಂದ ಎಲ್ಲ ಒಂದು ಕಡೆಯಿಂದ ಹೋಪ್ ಇರುತ್ತೆ. ಸೂಪರ್ ಬಾಲಿಂಗ್ ಇದು. ಜಸ್ಟ್ ಬ್ಯಾಕ್ವರ್ಡ್ ಪಾಯಿಂಟ್ ಗಲ್ಲಿ ಅಥವಾ ಕವರ್ಸ್ ಕಡೆಗೆ ಪಂಚ್ ಮಾಡಿದ್ರೆ ಖಂಡಿತ ಅವಕಾಶ ಇರ್ತಿತ್ತು. ಈ ಥರ ಬಾಲ್ನ ಮಿಸ್ ಮಾಡೋದೇ ಇಲ್ಲ ಕ್ಯಾಪ್ಟನ್ ಹರೀಶ್ ಅವರು. ಬಟ್ ಎಲ್ಲೋ ಒಂದು ಕಡೆಯಿಂದ ವೈಡ್ ಅಂತ ಯೋಚನೆ ಮಾಡಿ ಬಿಡ್ತಾ ಇರೋ ಥರ ಕಾಣ್ತಾ ಇದೆ. ಫಸ್ಟ್ ಬಾಲ್ ಟಾಟ್ ಆಗ್ತಾ ಇದ್ದಂಗೆ ಜಸ್ಟ್ ಮತ್ತೆ ಎಳ್ಕೊಳ್ತಾರೆ ಸ್ವಲ್ಪ ಸ್ಕ್ವೇರ್ ಲೆಗ್ ಅನ್ನು ಈ ಕಡೆಗೆ. ಬ್ಯಾಕ್ ಫುಟಲ್ಲಿ ಆಡುವಂಥ ಪ್ರಯತ್ನ ಇದು. ಪಾಯಿಂಟಲ್ಲಿ ಪಂಚ್ ಮಾಡ್ತಾರೆ. ಜಸ್ಟ್ 1 ರನ್ನಿಗೆ ಅವಕಾಶ ಬರುತ್ತೆ. 1 ರನ್ ಏನೋ
ಅಷ್ಟು ದೊಡ್ಡ ಮಟ್ಟಕ್ಕೆ ಮ್ಯಾಟ್ರ್ ಆಗೋದಿಲ್ಲ, ಸದ್ದು ಮಾಡೋದೇ ಇಲ್ಲ. 6 ಬೌಂಡ್ರಿಗಳು ಬಂದರೆ ಮಾತ್ರ ಇಲ್ಲಿ ನ್ಯೂಸ್ 18 ಕನ್ನಡ ಟೀಮಿಗೆ ಸ್ವಲ್ಪ ಸಮಸ್ಯೆ ಕೊಡುತ್ತೆ. ಶಾರ್ಟ್ ಮಿಡ್ ವಿಕೆಟ್ ಏರಿಯಾ ಜಸ್ಟ್ 1 ರನ್ನಿಗೆ ಅವಕಾಶ ಮಾಡಿಕೊಡ್ತಾರೆ. ಮತ್ತೆ 21ಕ್ಕೆ ತಲುಪಿರೋದು ಸ್ಕೋರ್. ಇಲ್ಲಿ ಫಸ್ಟ್ ಬಾಲ್ ಡಾಟ್ ಆದ್ಮೇಲೆ ಬ್ಯಾಕ್ ಟು ಬ್ಯಾಕ್ 2 ಸಿಂಗಲ್ಗಳು ಹರೀಶ್ ಮಂಡ. ಹರೀಶ್ ಮತ್ತು ಸುಧೀರ್ ಅವ್ರ ಕಡೆಯಿಂದ ಬರುತ್ತೆ ವೈಟ್ ಬಾಲ್ ಅಂತ ಹೇಳಿ ಎಕ್ಸ್ಟ್ರಾ 1 ರನ್ ಆಡ್ ಆಗುತ್ತೆ. ಮತ್ತೆ ಸ್ಕೋರ್ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ನಡೀತಾ ಇರುವಂತಹ ಕಾರ್ಯಕ್ರಮ ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಒಂದು ಈ ಅದ್ಭುತ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಸೂಪರ್ ಅಂತ ಶಾಟ್, ತಡೆಯಕ್ಕೆ ಚಾನ್ಸೇ ಇಲ್ಲ. ಕ್ಯಾಚ್ ಅಂತ ಕಾಲ್ ಇದ್ರೂ ಕೂಡ ಹೋಗುತ್ತೆ ಇದು ಕಾಂಪೌಂಡ್ ಇಂದ ಆಚೆಗೆ. ಮುಂದೆ ಹಾಕಿರುವಂತ ಬಾಲ್ ಅನ್ನ ಸ್ಲಾಟ್ ಶಿಪ್ ಮಾಡ್ತಾರೆ. ಸೂಪರ್ ಟೈಮಿಂಗ್ಸು, ಬಾಡಿ ಬ್ಯಾಲೆನ್ಸ್ ಕೂಡ ಚೆನ್ನಾಗಿರುತ್ತೆ. ಬರುತ್ತೆ ಇಲ್ಲಿ 6 ಕ್ಯಾಪ್ಟನ್ ಹರೀಶ್ ಅವ್ರ ಕಡೆಯಿಂದ. ವಿಕೆಟ್ ಕಳ್ಕೊಳ್ಳೋದು ಇದೇ ರೀತಿಯಾಗಿ ಸ್ಕೋರ್ ಮೂವ್ ಮಾಡ್ಕೊಂಡು ಹೋದ್ರೆ ಖಂಡಿತ ಕನ್ನಡಪ್ರಭ ಟೀಮಿಗೆ ಒಂದು ಒಳ್ಳೆ ಅವಕಾಶವಿದೆ ಟೇಬಲ್ ಟಾಪರ್ ಆಗುವಂಥದ್ದು. ಜಸ್ಟ್ ಫುಲ್ ಅಂತ ಬೀಳುತ್ತೆ. ಶಾರ್ಟ್ ರಸ ಆಗುತ್ತೆ ಇಲ್ಲಿ. ಸೇಮ್ ಶಾಟ್ಗೆ ಯೋಚನೆ ಮಾಡೋದು ಹರೀಶ್ ಅವರು, ಬಟ್ ರನ್ ಬರೋದಿಲ್ಲ ಇಲ್ಲಿ. ಡಾಟ್ ಬಾಲ್ ಇಲ್ಲಿ ಅವಕಾಶವನ್ನು ಕೊಡ್ತಾ ಇರುವಂಥದ್ದು. ಆ ಸ್ಕೂಪ್ ಅಂತ ಯೋಚನೆ ಮಾಡಿದ್ದು ಫೈಲ್ ಕಡೆಗೆ ಎತ್ತಾಕುವಂತ ಯೋಚನೆ. ದಿಲ್ಸ್ಕೂಪ್ ಶಾಟ್ ಇದು. ತಿಲಕ್ ರತ್ನ ದಿಲ್ಶನ್ ಅವರನ್ನು ನೆನಪಿಸಿದ ಒಂದ್ಸಲಿ ಹರೀಶ್ ಅವರು. ಬರುತ್ತೆ ಮತ್ತೊಂದು ಬೌಂಡ್ರಿ ಇಲ್ಲಿ ಮಿಡ್ ವಿಕೆಟ್ ಏರಿಯಾದಲ್ಲಿ ಒಂದು 6 ಸ್ಲಾಟ್ ಸ್ಲಿಪ್ ಅಲ್ಲಿ ದಾಖಲಿಸಿ ಹೊಡೆದ್ರೆ ಇವಾಗ ಎತ್ತಾಕುವಂತ ಪ್ಲಾನ್ ಮಾಡಿ ದಿಲ್ಸ್ಕೂಪ್ ಇಂದ ಡೀಪ್ ಫೈಲ್ ಏರಿಯಾ ಕ್ಲಿಯರ್ ಮಾಡ್ತಾರೆ. ಬರುತ್ತೆ ಒಂದು ಬೌಂಡ್ರಿ. ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ ಇಲ್ಲಿ. 3 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 32ಕ್ಕೆ ತಲುಪಿರೋದು ಸ್ಕೋರ್ ಇಲ್ಲಿ. ಕನ್ನಡಪ್ರಭ ಇದೇ ತರ ಹೋದ್ರೆ ಖಂಡಿತ ಒಂದು 60ರಿಂದ 65 ಪ್ರಾಜೆಕ್ಟ್ ತಗೊಂಡು ಹೋಗ್ಬೋದು. ಪ್ರಾಜೆಕ್ಟ್ ಸ್ಕೋರ್ ಅನ್ನ 60+ ಟಾರ್ಗೆಟ್ ಕೊಟ್ಟರು ಕೂಡ ನ್ಯೂಸ್ 18 ಕನ್ನಡಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಕನ್ನಡಪ್ರಭ ಕೂಡ ಒಳ್ಳೆ ಬೌಲಿಂಗ್ ಅಟ್ಟ ಹಾಕಿರುವಂತ ಟೀಮು. ಬರ್ತಾರೆ ವಿಕೆಟ್ ಟೇಕಿಂಗ್ ಬೌಲರ್. ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಅಂತಂದ್ರೆ ಆ ಪಾರ್ಟ್ನರ್ಶಿಪ್ಗೆ ಬ್ರೇಕ್ ಥ್ರೂ ಕೊಡೋಕ್ಕೆ ಬರ್ತಾ ಇರುವಂಥದ್ದು ಯಾರಪ್ಪ ಅಂದ್ರೆ ಸತೀಶ್ ಅವರು. ಸತೀಶ್ MB ವೆರಿ ಫಸ್ಟ್ ಓವರ್ 16 ರನ್ ಕೊಟ್ಟರು ಕೂಡ 2 ವಿಕೆಟ್ಸ್ ಅನ್ನು ತೆಗಿತಾರೆ ಇವರು. ತುಂಬಾನೇ ಸ್ಲೋ ಆಗಿ ಆಗ್ತಾ ಇರುವಂತ ಬಾಲ್ ಇದು. ಬೇಕು ಬೇಡ ಅನ್ನೋಂಥ ಕಾಲ್. ಲಾಸ್ಟ್ ಟೈಮಲ್ಲಿ 1 ರನ್ ತಗೋಬಿಡ್ತಾರೆ ಕೊನೆ ಕ್ಷಣದಲ್ಲಿ. 33ಕ್ಕೆ ತಲುಪ್ತಾ ಇರೋದು. ಕರೆಂಟ್ ರನ್ ರೇಟ್ 11 ಹತ್ರ ಕಾಣ್ತಾ ಇರುವಂಥದ್ದು. ಬಿಗ್ ಶಾಟ್ ಯೋಚನೆ ಮಾಡ್ತಾ ಇದ್ದಾರೆ ಹರೀಶ್ ಅವರು. ಎಲ್ಲ ಒಂದ್ ಕಡೆಯಿಂದ 6 ಬೋರ್ಡ್ಗಳನ್ನು ಯೋಚನೆ ಮಾಡೋಣ ಅಂತೇಳಿ ಬರ್ತಾ ಇಲ್ಲ. ಕೊನೆ ತನಕ ಬ್ಯಾಟ್ಸ್ಮನ್ ವಾಚ್ ಮಾಡ್ತಾರೆ ಸತೀಶ್ ಅವರು. ಕೆಳಗೆ ಬೀಳ್ತಾ ಇರ್ತಕ್ಕಂಥ ಬಾಲ್ಗೆ ಸ್ಲಾಟ್ ಸ್ವೀಪ್ ಮಾಡಕ್ ಹೋಗಿರೋದು. ಕಾಲ್ ಮುಂದೆನೇ ಇತ್ತು ಬಾಲ್ ಅದು. ಸ್ವೀಪ್ ಮಾಡಕ್ ಹೋಗಿರೋದು. ಬರುತ್ತೆ ಇಲ್ಲಿ ಕ್ಯಾಚ್ ಇಟ್ ಅಂತ ಕಾಲ್. ಹರೀಶ್ ಅವರ ವಿಕೆಟ್ ಅನ್ನ ಕಳ್ಕೊಳ್ತಾ ಇರುವಂತದ್ದು. ಹೇಳ್ತಾ ಇದ್ವಿ ಕ್ಯಾಪ್ಟನ್ ಬರ್ತಾ ಇದ್ದಂಗೆನೆ ಬ್ರೇಕ್ ಥ್ರೂಗೆ ಅವಕಾಶ ಮಾಡಿಕೊಡ್ತಾರೆ ಇವರು ಅಂತ ಹೇಳಿ. ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇದ್ರೆ ಆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ಗೆ ಬ್ರೇಕ್ ಥ್ರೂ ತಂದು ಕೊಡ್ತಾರೆ ಅಂತ ಹೇಳಿ ಅದನ್ನೇ ಮಾಡಿ ತೋರಿಸ್ತಾ ಇರೋದು ಇಲ್ಲಿ. 4ನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ರೆ ಅದರಲ್ಲಿ 3 ವಿಕೆಟ್ಸ್ ಕೂಡ ಸತೀಶ್ MB ಅವರ ಅಕೌಂಟ್ಗೆ ಬೀಳ್ತಾ ಇರುವಂತದ್ದು. 33ಕ್ಕೆ 4ನೇ ವಿಕೆಟ್ಸ್ 3.3 ಓವರ್. ಒಳ್ಳೆ ಪಾರ್ಟ್ನರ್ಶಿಪ್ ಸುಧೀರ್ GT ಮತ್ತು ಕ್ಯಾಪ್ಟನ್ ಹರೀಶ್ ಅವ್ರ ಕಡೆಯಿಂದ ನಡೀತಾ ಇತ್ತು. ಆ ಪಾರ್ಟ್ನರ್ಶಿಪ್ಗೆ ಆ ಒಂದು ಗೇಮ್ಗೆ ಇಲ್ಲಿ ಬ್ರೇಕ್ ಥ್ರೂ ಕೊಟ್ಟಿರೋದು. ಹೊಸ ಬ್ಯಾಟ್ಸ್ಮನ್ ಸುನಿಲ್ ಕುಮಾರ್ ಇವಾಗ ಎಂಟ್ರಿ ತಗೊಳ್ತಾರೆ, ಪಾರ್ಟಿಗೆ ಜಾಯಿನ್ ಆಗ್ತಾರೆ. ಇನ್ನು 3 ಬಾಲ್ ಇರುವಂತದ್ದು ಕ್ಯಾಪ್ಟನ್ ಓವರ್ ನಲ್ಲಿ. ಆ 3 ಬಾಲಲ್ಲಿ ಇನ್ನೊಂದೆರಡು ವಿಕೆಟ್ಸ್ ಅನ್ನ ಉಳಿಸೋಣ ಅಂತ ಪ್ಲಾನ್ ಮಾಡಿರ್ತಾರೆ. ವಿಕೆಟ್ಗಿಂತ ಹೆಚ್ಚಾಗಿ ಡಾಟ್ ಬಾಲ್ಗಳು ಹಾಕಿದ್ರೆ ಸಾಕಾಗತ್ತೆ ಇಲ್ಲಿ.
ಲಕ್ಷಕ್ಕಿಂತ ಆಚೆ ಹೋಗುವಂತ ಬಾಲು ಡಿಫೈನ್ಲಾಗ ಏರಿಯಾ ಕಡೆ ಹೊಡೆಯುವಂತ ಒಂದು ಪ್ರಯತ್ನ ಮಾಡಿದ್ರು. ಸೂಪರ್ ರನ್ನಿಂಗ್ ಇದು, ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಗೊತ್ತು ಅವರಿಗೆ ಸುನಿಲ್ ಕುಮಾರ್ ಅವರಿಗೆ 1 ರನ್ ಸಾಕು ಅಂತ ಇದ್ದಂತ ಸಂದರ್ಭದಲ್ಲಿ 2ನೇ ರನ್ ತಗೊಂಡಿರುವಂತದ್ದು. 35ಕ್ಕೆ ತಲುಪಿರೋದು ಸ್ಕೋರ್ ಇಲ್ಲಿ. ಸುನಿಲ್ ಕುಮಾರ್ ನಿನ್ನೆ ದಿನ ತುಂಬಾ ಚೆನ್ನಾಗಿ ಆಡಿದ್ದಾರೆ, ಬಿಗ್ ಶಾಟ್ಗಳನ್ನ ಹೊಡಿತಾರೆ. ಈ ವ್ಯಕ್ತಿ ಕೂಡ ನಿತ್ತಾಡಬೇಕಾಗುತ್ತೆ. ಇದು ಜಸ್ಟ್ 4 ಅವ್ರಿಗೆ ಆದ್ಮೇಲೆ 2 ಇನ್ನೂ ಕೂಡ ಬಾಕಿ ಇದೆ. ಮುಂದೆ ಹಾಕಿರೋ ಬಾಲ್ ನಿಕ್ಕ ಆಗ್ತಾ ಇದೆ. ಇದು ಕ್ಯಾಚ್ ಇಟ್ ಅಂತ ಕಾಲು ಬರುತ್ತಾ ಔಟ್ ಅಂತ ಹೇಳ್ಬಿಟ್ಟು ಟಾಸ್ ಸೋತ್ರು ಕೂಡ ಪರವಾಗಿಲ್ಲ. ಆಪೋಸಿಟ್ ಟೀಮ್ ನಮಗೆ ಕೊಟ್ಟಿರುವಂತ ಆಪ್ಷನ್ ನಮಗೆ ತುಂಬಾ ಇಷ್ಟ ಆಗಿದೆ. ನಾವು ಹುಡುಕಾಟದಲ್ಲಿ ಇದ್ದಿದ್ದು ಕೂಡ ಅದೇ, ರೋಗಿ ಬಯಸಿದ್ದು ಅದೇ, ವೈದ್ಯ ಹೇಳಿದ್ದು ಕೂಡ ಅದೇ ಅನ್ನೋ ತರ. ಟಾಸ್ ಸೋತ್ರು ಕೂಡ ಒಂದ್ ವೇಳೆ ವಿನ್ ಆಗಿದ್ರೆ ನಾವು ಬೌಲಿಂಗ್ ಮಾಡ್ತಾ ಇದ್ವಿ ಅಂತೇಳಿ ಹೇಳಿದ್ದು ಸತೀಶ್ ಅವರು. ಟಾಸ್ ಸೋತ್ರು ಕೂಡ ಸಿಕ್ಕಿರುವಂತ ಆಪ್ಷನ್ ಕೂಡ ಅದೇ. ಅದಕ್ಕೆ ತಕ್ಕಂತಾನೆ ಕ್ಯಾಪ್ಟನ್ ಕಡೆ ಎಂತ ಸೂಪರ್ ಬೌಲಿಂಗ್, 4 ವಿಕೆಟ್ಸ್ ಅನ್ನ ಹಾಕೊಳ್ತಾ ಇದ್ದಾರೆ ಕಾಲಮಲ್ಲಿ. ಅವರ ಕೊಡದ ಕೊನೆ ಓವರ್ ಇಲ್ಲಿ ನಡೀತಾ ಇರುವಂತದ್ದು. ಲಾಸ್ಟ್ ಬಾಲ್ ಈ ಓವರ್ ಅಲ್ಲಿ ಬಾಕಿ ಇರೋದು. ನೀವು ಬ್ಯಾಟ್ರಾಕ್ ಬಂದಿರೋದು ಇವಾಗ ನಾಸೀರ್. ಲಕ್ಷಕ್ಕಿಂತ ಆಚೆ ಆಗ್ತಾರೆ. ಫೈನ್ ಲೆಗ್ ಪ್ರೊಡಕ್ಷನ್ ಇದೆ. ಜಸ್ಟ್ 1 ರನ್ನಿಗಷ್ಟು ಅವಕಾಶ ಬರುತ್ತೆ ಇಲ್ಲಿ. ಕಂಪ್ಲೀಟ್ ಆಗುತ್ತೆ 4 ಓವರ್. ಕನ್ನಡಪ್ರಭ 36ಕ್ಕೆ 5 ವಿಕೆಟ್ಸ್ ಅನ್ನ ಕಳ್ಕೊಂಡಿರೋದು. 5 ವಿಕೆಟ್ಸ್ಗಳ ಲೆಕ್ಕಾಚಾರ ಬಂದ್ರೆ ಅದರಲ್ಲಿ 4 ವಿಕೆಟ್ಸ್ ಅನ್ನ ಕೂಡ ಹಾಕೊಂಡಿರೋದು ಯಾರಪ್ಪ ಅಂತಂದ್ರೆ ಅದು ಕ್ಯಾಪ್ಟನ್ ಸತೀಶ್ ಅವರು. ಸೂಪರ್ ಬೌಲಿಂಗ್ ನೋಡ್ತಾ ಇದ್ದೀವಿ ಇವತ್ತಿನ ದಿನ. ಎಲ್ಲ ಒಂದ್ ಕಡೆಯಿಂದ ಕನ್ನಡಪ್ರಭ ಟೀಮ್ ಕಡೆಯಿಂದ ಪಾರ್ಟ್ನರ್ಶಿಪ್ ಆಟ ಬಿಲ್ಡ್ ಆಗ್ತಾ ಇದೆ. ಬ್ರೇಕ್ ಥ್ರೂ ಬೇಕು ಅಂತ ಟೈಮಲ್ಲಿ ಬಂದಿರುವಂಥದ್ದು ಸತೀಶ್ ಅವರು. ಬರ್ತಾ ಇದ್ದಂಗೆ ಕ್ಯಾಪ್ಟನ್ ಹರೀಶ್ ಅವರ ವಿಕೆಟ್ಸ್ ಅನ್ನು ತೆಗಿತಾರೆ. ಅದಾದ ನಂತರ ಸುನಿಲ್ ಕುಮಾರ್ ಬಿಗ್ ಬ್ಯಾನ್ ವಿಕೆಟ್ಸ್ ಅನ್ನು ಕೂಡ ತೆಗೆಯುವಂಥದ್ದು, ಕಂಪ್ಲೀಟ್ ಆಗಿ ಮೊಮೆಂಟಮ್ ಅನ್ನ ಚೇಂಜ್ ಮಾಡುವಂಥದ್ದು. ಲೆಫ್ಟ್ ಆರ್ಮ್ ಬೌಲರ್ ಇವಾಗ ನರೇಂದ್ರ ಅವರು ಬರುವಂಥದ್ದು ಇವಾಗ ಬೌಲಿಂಗ್ ದಾಳಿಗೆ. ವೆರಿ ಫಸ್ಟ್ ಪವರ್ ಪ್ಲೇ ಓವರ್ ಅಲ್ಲಿ ಜಸ್ಟ್ 3 ರನ್ಗೆ ಅವಕಾಶ ಕೊಟ್ಟು 1 ವಿಕೆಟ್ಸ್ ಅನ್ನು ತೆಗೆಯುವಂತ ಬೌಲರ್ ಇವರು. ಸೂಪರ್ ಬೌಲಿಂಗ್ ಇದು. ಜಸ್ಟ್ 1 ರನ್ ಮುಂದೆ ಬೀಳ್ತಾ ಇದ್ದಂಗೆ ನಾಸಿರ್ ಕಡೆಯಿಂದ ಡಿಫೆನ್ಸ್ ಒಳ್ಳೆ ಕ್ರಿಕೆಟಿಂಗ್ ಶಾಟ್ ಬರ್ತಾ ಇದೆ. 37ಕ್ಕೆ ತಲುಪಿರೋದು ಕನ್ನಡಪ್ರಭ ಟೀಮ್ 4.1 ಓವರ್ ನಲ್ಲಿ. ಮುಂದೆ ಬರುತ್ತೆ ಬಿಗ್ ಶಾಟ್ ಇವಾಗ ಕೌಕಾರ್ ನೀರದಲ್ಲಿ. 2 ರನ್ ಈಸಿಯಾಗಿ ತಗೊಳ್ತಾ ಇದ್ದಾರೆ. 2 ರನ್ಸ್ ಇಂದ 39ಕ್ಕೆ ತಲುಪಿರೋದಿಲ್ಲ ಕನ್ನಡಪ್ರಭ ಟೀಮ್ ಅವರು. ಲಾಗ್ ಓವರ್ ಇರುವಂತದ್ದು ನಸೀರುದ್ದೀನ್ ಮತ್ತು ಸುಧೀರ್ ಎಷ್ಟು ರನ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ಅಂತ ನೋಡಬೇಕಾಗತ್ತೆ. ಬಟ್ ಲೆಫ್ಟ್ ಆರ್ಮ್ ಬೌಲರ್ ಬಗ್ಗೆ ನಾವು ಮಾತಾಡಲೇಬೇಕಾಗುತ್ತೆ. ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಒಂದು ಸೂಪರ್ ಬಾಲ್ ಅಂತ ಬೌಲಿಂಗ್ ಮಾಡುವಂತ ವ್ಯಕ್ತಿ ಅವರು ನರೇನ್ ಅವರು. ಇದು ಕೂಡ ರನ್ಸ್ ಕೊಡ್ತಾ ಇಲ್ಲ. ಬೇಡ ಅಂತ ಕಾಲ್ ಇದ್ದಿದ್ದು, ಸುಲಭ ರನ್ ಔಟ್ ಇದು. ನಸೀರುದ್ದೀನ್ ಎಡವಟ್ಟು ಮಾಡ್ಕೊಂಡಿದ್ದಾರೆ ಇಲ್ಲಿ. ರನ್ಸ್ ತಗೊಳ್ಳುವಂತ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಅಟ್ಯಾಕಿಂಗ್ ಫೀಲ್ಡಿಂಗ್ ಅನ್ನು ನಿಲ್ಲಿಸಿದ್ದಲ್ಲಿ. ಸಲೀಂ ಮಿಡಾಫ್ ಮತ್ತು ಸಲೀಂ ಮಿಡಾನ್ ಪ್ರೊಡಕ್ಷನ್ ಇಟ್ಕೊಂಡಿದ್ರು. ಸೂಪರ್ ಆಗಿ ಬೌಲಿಂಗ್ ಮಾಡ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆಯಿಂದ 50-60 ಕ್ರಾಸ್ ಮಾಡ್ತಾರೆ ಅಂತ ಅನ್ಕೊಳ್ತಾ ಇದ್ದಂಗೆ ಅದೆಲ್ಲವೂ ಕೂಡ ಕಷ್ಟ ಅಂತ ತೋರಿಸಿರೋದು ಯಾರಪ್ಪ ಅಂದ್ರೆ ನ್ಯೂಸ್ 18 ಕನ್ನಡ ಟೀಮ್ ಅವರು. ಕೊನೆ 2 ಬಾಲ್ ಬಾಕಿ ಇದೆ ಅಷ್ಟೇ ಇನ್ನು ನರೇನ್ ಅವರ ಓವರ್ ನಲ್ಲಿ. ಕ್ಯಾಚ್ ಅಂತ ಕಾಲ್ ಇರೋದಿಲ್ಲಿ. ಅಜಯ್ ಅವ್ರ ಕಡೆಯಿಂದ ಬರುತ್ತೆ ಸೂಪರ್ ಬಾಲ್ ಅಂತ ಫೀಲ್ಡಿಂಗ್. ಬೌಲಿಂಗ್ ಅಲ್ಲಿ ಕಾಸ್ಟ್ಲಿ ಆದ್ರೂ ಕೂಡ ಫೀಲ್ಡಿಂಗ್ ಅಲ್ಲಿ ಮಾತ್ರ ಸೂಪರ್ ಬಾಲ್ ಅಂತ ಕ್ಯಾಚ್ ನಡೀತಾರೆ ಅಜಯ್ ಅವರು. ಸೀನಿಯರ್ ಪ್ಲೇಯರ್ ಅವರು ಕೂಡ ಬರುತ್ತೆ ಇಲ್ಲಿ. ಮತ್ತೊಂದು ಬ್ರೇಕ್ ಥ್ರೂ ನರೇನ್ ಅವ್ರ ಕಡೆಯಿಂದ ಕೂಡ ಕ್ವಾಲಿಟಿ ಬೌಲಿಂಗ್ ನೋಡ್ತಾ ಇದೀವಿ ನಾವು. 2 ವಿಕೆಟ್ಸ್ ಅನ್ನ ಈ ಒಂದು ಓವರ್ ಅಲ್ಲಿ ನರೇನ್ ಅವರು ಹಾಕೊಂಡ್ರೆ ಜಸ್ಟ್ 3 ರನ್ ಮಾತ್ರ ಈವರೆಗೆ ಕೊಟ್ಟಿರೋದು. ವೆರಿ ಫಸ್ಟ್ ಪವರ್ ಪ್ಲೇ ಓವರ್ ಅಂತ ಒಂದು ಡೇಂಜರ್ ಓವರ್ ನಲ್ಲಿ ಇಂಪಾರ್ಟೆಂಟ್ ರೋಲ್ ಅನ್ನು ನಿಭಾಯಿಸ್ತಾರೆ. ಅಲ್ಲೂ ಕೂಡ ಅಷ್ಟೇ 3 ರನ್ ಕೊಟ್ಟು 1 ವಿಕೆಟ್ಸ್ ಅನ್ನು ತೆಗಿತಾರೆ. ಲಾಸ್ಟ್ ಓವರ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ. 5 ಓವರ್ ಮುಗಿತಾ ಇದ್ದಂಗೆ 39ಕ್ಕೆ 7 ವಿಕೆಟ್ಸ್ ಎಲ್ಲ ಕಳ್ಕೊಂಡಿರೋದು ಕನ್ನಡಪ್ರಭ ಟೀಮ್ ಅವರು. ಇನ್ನು 6 ಬಾಲ್ ಮಾತ್ರ ಬಾಕಿ ಇದೆ. ಆ 6 ಬಾಲ್ ಅಲ್ಲಿ ಎಷ್ಟು ರನ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಅಂತ ನೋಡ್ಬೇಕಾಗತ್ತೆ ನಾವು.
ಅದ್ಭುತವಾದಂತಹ ಕಾರ್ಯಕ್ರಮವನ್ನ 9ನೇ ತಾರೀಕು ಪ್ರಾರಂಭಿಸಿದರೆ 18ನೇ ತಾರೀಕುವರೆಗೆ ಲೀಗ್ ಆಗಿ ಸಾಗುತ್ತೆ. ಲೀಗ್ ಕಮ್ ನಾಕೌಟ್ ಟೂರ್ನಮೆಂಟ್ ಇದು ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ನಡೀತಾ ಇರುವಂತಹ ಕಾರ್ಯಕ್ರಮ. ಇದಕ್ಕೆ ಚೇರ್ಮನ್ ಆಗಿ ಕಿರಣ್ ಶೆಟ್ಟಿ ಸರ್ ಅವರು ತುಂಬಾನೇ ಹೋರಾಟ ಮಾಡ್ತಾ ಇರುವಂತಹ ಸಪೋರ್ಟ್ ಆಗಿರೋದು ಯಾರಪ್ಪ ಅಂತಂದ್ರೆ ವೈಸ್ ಚೇರ್ಮನ್ ಆಗಿ ಜಗದೀಶ್ ಅವರು. ಸೂಪರ್ ಶಾಟ್, ಜಸ್ಟ್ 1 ರನ್ನಿಗೆ ಅವಕಾಶ ಬರುತ್ತೆ ಇಲ್ಲಿ. ಸೂಪರ್ ಶಾಟ್ ಇದು, ಕಣ್ಣು ಮುಚ್ಚಿ ಹೊಡೆದಿರೋದು, ಬಾಡಿ ಬ್ಯಾಲೆನ್ಸ್ ಅಲ್ಲಿ ಇರಲಿಲ್ಲ, ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಕಳ್ಕೊಂಡಿದ್ರು ಕೂಡ ಸ್ಟ್ರೆಂತ್ ಇತ್ತು ಆ ಶಾಟ್ ಅಲ್ಲಿ. ಲಾಸ್ಟ್ ಮಿನಿಟ್ ಅಲ್ಲಿ ಬಂದಂತ ಒಂದು ಶಾಟ್ ಇದು. ಮಿಡ್ ವಿಕೆಟ್ ಏರಿಯಾ ಸ್ಕ್ವೇರ್ಲಾಗ್ ಏರಿಯಾ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ಕೊಂಡು ಹೊಡೆದಿರುವಂತ ಶಾಟ್ ಇದು. ಬರುತ್ತೆ 6 ಇಲ್ಲಿ, ಧೂಮ್ ಪಟಾಕ ಮಾಡಕ್ ಕೊಡ್ತೀವಿ ಅಂತೇಳಿ ಲಾಸ್ಟ್ ಓವರ್ ನಲ್ಲಿ. ಬಟ್ ಅಷ್ಟು ಮಟ್ಟಿಗೆ ಈಸಿ ಇರೋದಿಲ್ಲ. ಬರುತ್ತೆ ಇಲ್ಲಿ ಗ್ಯಾಪ್ ಶಾಟ್, ಸೂಪರ್ ಅಂತ ಶಾಟ್ ಇಲ್ಲಿ. ಬೌಂಡ್ರಿ ಲಾಸ್ಟ್ ಮಿನಿಟ್ ಅಲ್ಲಿ ಬರ್ತಾ ಇರುವಂತ ಬೌಂಡ್ರಿ ಬಸವರಾಜ್ ಕಡೆಯಿಂದ ಈ ಬೌಂಡ್ರಿಯಿಂದ 50 ಕಂಪ್ಲೀಟ್ ಮಾಡ್ತಾರೆ ಇಲ್ಲಿ ಕನ್ನಡಪ್ರಭ ಟೀಮ್ ಅವರು. 50 ರನ್ ಕಂಪ್ಲೀಟ್ ಮಾಡ್ತಾ ಇರುವಂತಹ ಕನ್ನಡಪ್ರಭ ಟೀಮ್ 5.3 ಓವರ್ ನಲ್ಲಿ. ಕೊನೆ 3 ಬಾಲ್ ಬಾಕಿ ಇರೋದು. ಆಶಿಕ್ ಒಂದು 6 ಒಂದು ಬೌಂಡ್ರಿಗೆ ಅವಕಾಶ ಕೊಟ್ಟಿರೋದು. ಇದು ತುಂಬಾ ಪೂರ್ ಡೆಲಿವರಿ, ನೋ ಬಾಲ್ ಅಂತ ಕಾಲ್ ಬರ್ತಾ ಇದೆ ಅಂಪೈರ್ಸ್ ಕಡೆಯಿಂದ. ತುಂಬಾನೇ ವೇಸ್ಟ್ ಆಯ್ತಿದ್ದೀವಿ, ಅದಕ್ಕೆ ಗುಡ್ ಕಾಲ್ ಕೊಡ್ತಾರೆ ಅಂಪೈರ್ಸ್ ಕೂಡ. ಹೋಗ್ತಾ ಇದೆ ಮೇಲಕ್ಕೆ, ನೋ ಬಾಲ್ ಅಂತ ಕಾಲ್ ಕೊಡ್ತಾರೆ ಇಲ್ಲಿ. 1+1 2 ರನ್ ಇಲ್ಲಿ ಅವಕಾಶ ಕೊಟ್ಟಿರೋದು. ಫ್ರೀ ಹಿಟ್ ಸರ್ ನೋಡಿ, ಅಂಪೈರ್ಸ್ಗೆ ಡೌಟ್ ಇದ್ರೆ ರಿವ್ಯೂ ಕೊಟ್ಟಿರೋದು. ಯಾವುದೇ ಟೀಮಿಗೆ ಕೂಡ ಟೀಮ್ ಅವ್ರು ಕೇಳಿದ್ರೆ ರಿವ್ಯೂ ಕೊಟ್ಟಿಲ್ಲ ಸತೀಶ್ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂಪೈರ್ಸ್ಗೆ ಇಲ್ಲ ಅಜಯ್ ಸರ್, ಅಂಪೈರ್ಸ್ಗೆ ಡೌಟ್ ಇದ್ದಾಗ ರಿವ್ಯೂ ತಗೊಂಡಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಅದು ಅಂಪೈರ್ಸ್ಗೆ ಡೌಟ್ ಇದ್ರೆ ಮಾತ್ರ. 52 ಕೇಳಿ ವಿಕೆಟ್ಸ್ ಎಲ್ಲ ಕಳ್ಕೊಂಡಿರೋದು ಇಲ್ಲಿ. ಫ್ರೀ ಹಿಟ್ ಅವಕಾಶ ಇರೋದು ಇವಾಗ. ಆಶಿಕ್ ಕಾಸ್ಟ್ಲಿ ಆಗ್ತಾ ಇರೋದು. ಅಜಯ್ ಅವರ ಲೀಸ್ಟಿಗೆ ಅವರು ಕೂಡ ಸೇರ್ತಾ ಇರುವಂತದ್ದು. ಫ್ರೀ ಹಿಟ್ ಬಾಲ್, ಬಿಗ್ ಶಾಟ್ ಹೊಡೆಯಬಿಲಿಟಿ ಅವಕಾಶ ಇತ್ತು ಅಜಿತ್ ಕುಮಾರ್ ಅವರ ಕಡೆಯಿಂದ. ಕನ್ನಡಪ್ರಭ ಟೀಮಿನ ಟ್ರಂಪ್ ಕಾರ್ಡ್ ಬೌಲರ್ ಅವರು ವೆರಿ ಪವರ್ ಪ್ಲೇ ಓವರ್ ನಲ್ಲೇ ಆಡಿರುವಂತ ಎಲ್ಲ ಟೀಮಿಗೆ ಶಾಕ್ ಕೊಟ್ಟಿರುವಂತದ್ದು. ಇದು ಕೂಡ ಮುಂದೆ ಬೀಳುತ್ತೆ. ಬರಲ್ಲ ಬಿಗ್ ಶಾಟ್ ಇಲ್ಲಿ. ಡಾಟ್ ಬಾಲ್ ಅವಕಾಶ ಕೊಟ್ಟಿರೋದು. ಕೊನೆ ಬಾಲ್, ಮೊದಲ ಇನ್ನಿಂಗ್ಸ್ ಬಾಕಿಯಾಗಿ ಆ ಲಾಸ್ಟ್ ಓವರ್ ನಲ್ಲಿ ಬಾಕಿ ಇರುವಂತದ್ದು ಕೊನೆ ಒಂದು ಬಾಲ್ ಮಾತ್ರ ಇಲ್ಲಿ. ಆಶಿಕ್ ಅಂಡ್ ಅಜಿತ್ ಕುಮಾರ್. ಕೊನೆ ಬಾಲು ಟ್ರೈ ಮಾಡಿ ಮಾಡಿ ಅಂತಿಮ ಬರುತ್ತೆ ಒಂದು ಬಿಗ್ ಶಾಟ್ ಇಲ್ಲಿ. ಈ 6 ಎಲ್ಲಾದ್ರೂ ಮಾಸ್ಟರ್ ಪಾಯಿಂಟ್ ಆಗುತ್ತೆ ನೋಡ್ಬೇಕಾಗುತ್ತೆ. ಫಸ್ಟ್ ಇನ್ನಿಂಗ್ಸ್ ಮುಗಿತಾ ಇದ್ದಂಗೆ 58 ರನ್ಸ್ ಅನ್ನು ಕಲೆಕ್ಟ್ ಮಾಡ್ಕೊಂಡಿರೋದಿಲ್ಲ ಕನ್ನಡಪ್ರಭ ಟೀಮ್ ಅವರು. 59 ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗುತ್ತೆ ಇಲ್ಲಿ ನ್ಯೂಸ್ 18 ಕನ್ನಡ ಟೀಮು. ಸೂಪರ್ ಅಂತ ಬ್ಯಾಟಿಂಗ್ ಒಂದು ಗಿರೀಶ್ ಕ್ಯಾಪ್ಟನ್ ಕಡೆಯಿಂದ ಬಂದ್ರೆ ಮಿಡ್ಲ್ ಆರ್ಡರ್ ಅಲ್ಲಿ ಸಖತ್ತಾಗಿ ಆಡಿರುವಂತದ್ದು. ಅವರು ಓಪನಿಂಗ್ ಬಂದ್ರು ಕೂಡ ಲಾಸ್ಟ್ ಮಿನಿಟ್ ತನಕ ನಿಲ್ತಾರೆ. 3 to 4 ಓವರ್ ತನಕ ನಿಂತು ಜವಾಬ್ದಾರಿಯಿಂದ ಆಡ್ಕೊಂಡು ಸ್ಕೋರ್ ಮೂವ್ ಮಾಡ್ತಾರೆ ಇಲ್ಲಿ. ಅವ್ರ ಜೊತೆಗೆ ಒಂದೊಂದು 6 ಅನ್ನ ಸುನಿಲ್ ಕುಮಾರ್ ಆಗಿರ್ಬೋದು ಅಂಡ್ ಅಜಿತ್ ಕುಮಾರ್ ಆಗಿರ್ಬೋದು. ಒಟ್ಟಾರೆ ಈ ತರ ಆಗಿತ್ತು ಕಾಂಟ್ರಿಬ್ಯೂಷನ್. ನೋಡೋಣ ಇವಾಗ ಸೆಕೆಂಡ್ ಸೆಷನ್ ಆರಂಭ ಆಗುತ್ತೆ. ಯಾವ ತರ ಚೇಸ್ ಮಾಡ್ತಾರೆ ನ್ಯೂಸ್ 18 ಕನ್ನಡ ಟೀಮು. ಬ್ಯಾಟಿಂಗ್ ಲೈನ್ ಅಪ್ ಕೂಡ ಚೆನ್ನಾಗಿದೆ. ಈ ಸ್ಕೋರ್ ಅನ್ನ ಚೇಸ್ ಮಾಡಿ ಟೇಬಲ್ ಟಾಪರ್ ಆಗ್ತಾರ ಅಂತ ನೋಡ್ಬೇಕಾಗುತ್ತೆ. ಜಸ್ಟ್ ಒಂದು ಸ್ಮಾಲ್ ಬ್ರೇಕ್ ನಂತರ ಮತ್ತೆ ವಾಪಸ್ ಮಾಡ್ತೀವಿ ನಾವು. ಸೊ ಅಲ್ಲಿ ಕಾಂಬಾಕ್ಸ್ ಅಲ್ಲಿ ಕೂಡ ಒಂದು ಸ್ಮಾಲ್ ಬದಲಾವಣೆ ಆಗುತ್ತೆ. ಜಾಯ್ನ್ ಆಗ್ತಾರೆ ನಮ್ಮ ಜೊತೆಗೆ ಅಬ್ಬಾಸ್ ಬಬ್ಲು ಅವರು, ಗೌರಿ ಬಿದನೂರು, ಚಿಕ್ಕಬಳ್ಳಾಪುರದವರು.
ಎಸ್ ಮ್ಯಾಚ್ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಚೇಸ್ ಆನ್ ನರೇಂದ್ರ ಸಿಂಗ್ ಸ್ಟ್ರೈಕ್ ಅಲ್ಲಿ ಲೆಫ್ಟಿ ರೈಟಿ ಕಾಂಬಿನೇಷನ್. 59 is a target. ಒಳ್ಳೆ ಡೆಲಿಕೇಟ್ ಕಟ್ ಶಾಟ್. ಫಸ್ಟ್ ಬಾಲ್ ಅಲ್ಲೇ ಶಾಟ್ ಆಗಿತ್ತು. ಒಂದು ಒಳ್ಳೆ ಕಟ್ ಶಾಟ್ ಬರುತ್ತೆ. ಡೀಪ್ ಪಾಯಿಂಟ್ ಓಪನ್ ಇತ್ತು. ಪವರ್ ಪ್ಲೇ ಇರೋದ್ರಿಂದ ಅದು ಗ್ಯಾಪ್ ಅಲ್ಲಿ ಬೌಂಡ್ರಿನ ಗಳಿಸ್ತಾರೆ. ಫಸ್ಟ್ ಬಾಲ್ ಅಲ್ಲಿ ಆನ್ ದ ಮಾರ್ಕ್. ನ್ಯೂಸ್ 18 ಕನ್ನಡ ವಿತ್ ದ ಬೌಂಡ್ರಿ. 59 is the target. ಏಳು ಟೀಮ್ಸ್ ಕೂಡ 4 ಮ್ಯಾಚ್ ಅನ್ನ ಗೆದ್ದಿರುವಂತಹ ಟೀಮ್ಸ್. ಟೇಬಲ್ ಟಾಪರ್ಸ್ ಯಾರಾಗ್ತಾರೆ ಅಂತ ನೋಡಬಹುದಾಗಿದೆ. ಮ್ಯಾಚ್ ಅಲ್ಲಿ ಬಿ ಪೋಲಿನ ಫೈನಲ್ ಮ್ಯಾಚ್ ನಡೀತಾ ಇದೆ. ಇದಾದ ಬಳಿಕ ಪೂಲ್ ಸಿನ ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ನ್ಯೂಸ್ ಫಸ್ಟ್ ಕನ್ನಡ ವರ್ಸಸ್ ಗ್ಯಾರಂಟಿ ನ್ಯೂಸ್. ಇನೋವೇಷನ್ ಶಾಟ್ ಇದು. ಗ್ಯಾಪ್ ಅಲ್ಲಿದೆ. ಎರಡು ಈಸಿಯಾಗಿ ರನ್ ಕಂಪ್ಲೀಟ್ ಮಾಡ್ತಾರೆ ಆಶಿಕ್. 7 without loss. 33 balls 52 runs need. First over power play. 3 ಬಾಲ್ ಕಂಪ್ಲೀಟ್ ಆಗಿದೆ. ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗ್ ಡೇ ನಂಬರ್ 5 ಅಲ್ಲಿ ಇದ್ದೀವಿ. ಸಕ್ಸಸ್ಫುಲ್ ಡೇ 4 ಕಂಪ್ಲೀಟ್ ಆಗಿವಾಗ ಡೇ 5 ಮ್ಯಾಚ್ ನಂಬರ್ 1 ನಡೀತಾ ಇದೆ. ಬಿಗ್ ಶಾಟ್ ಬರ್ತಾ ಇದೆ. ಅಲ್ಲಿದೆ ಬಾಲ್ ಕಂಪ್ಲೀಟ್ ಮಾಡ್ತಾರೆ. ಕ್ಯಾಚ್ ನೋಡ್ಬೇಕಾಗುತ್ತೆ. ಇಲ್ಲ ಹೋಗುತ್ತೆ. ಡೀಪ್ ಮಿಡ್ ವಿಕೆಟ್ ಕಡೆ ಬಂದಂತ 6 ಇದು. ಮ್ಯಾಕ್ಸಿಮಮ್ ಆಡ್ ಆಗುತ್ತೆ ಟೀಮ್ಸ್ ಟೋಟಲ್ ಅಲ್ಲಿ. ಬೆಸ್ಟ್ ವರ್ಸಸ್ ಬೆಸ್ಟ್. ಬಿ ಪೋಲಿನ ಬೆಸ್ಟ್ ವರ್ಸಸ್ ಬೆಸ್ಟ್ ಮ್ಯಾಚ್ ನೋಡ್ತಾ ಇದ್ದೀವಿ. ಫಸ್ಟ್ ಓವರ್ ಲಾಸ್ಟ್ 2 ಬಾಲ್ ರಿಮೈನಿಂಗ್. ಮತ್ತೆ ಬಿಗ್ ಶಾಟ್ ಬರ್ತಾ ಇದೆ. ಆಶಿಕ್ ಔಟ್ ಆಫ್ ದ ಪಾರ್ಕ್. ಬಿಗಿ ಮ್ಯಾಕ್ಸಿಮಮ್ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್. ಡೇ ನಂಬರ್ 2 ಇಂದ ಪ್ರೇಕ್ಷಕರನ್ನ ಮನೋರಂಜಿಸ್ತಾ ಇರ್ತಕ್ಕಂಥ ಬೆಂಗಳೂರಿನ ಡ್ಯಾನ್ಸಿಂಗ್ ಅಂಪೈರ್ ಮುರುಗೇಶ್. ವೈರಲ್ ಅಂಪೈರ್ ಕೂಡ ಮುರುಗೇಶ್ ಫ್ರಮ್ ಬೆಂಗಳೂರು. Lost ball of first over. 19 without toss. ಡಾಟ್ ಇಂದ ಫಿನಿಶ್ ಮಾಡ್ತಾರೆ. ಫಸ್ಟ್ ಓವರ್ ಆಗುತ್ತೆ. ಫಸ್ಟ್ ಓವರ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ. 19 ವಿತೌಟ್ ಲಾಸ್ ಆಫ್ಟರ್ ಫಸ್ಟ್ ಓವರ್. 30 balls 40 runs need. 30 ಬಾಲ್ ಅಲ್ಲಿ 40 ರನ್ ಬೇಕಿನ್ನು ಕೂಡ. 59 ಒಂದು ಟಾರ್ಗೆಟ್ ಇಂದ ಚೇಸ್ ಮಾಡ್ತಾ ಇರ್ತಕ್ಕಂಥ ನ್ಯೂಸ್ 18 ಕನ್ನಡ. ಫಸ್ಟ್ ಓವರ್ ಅಲ್ಲಿ 2 ಮ್ಯಾಕ್ಸಿಮಮ್ ಬರುತ್ತೆ ಆಶಿಕ್ ಬ್ಯಾಟ್ ಇಂದ. 30 ಬಾಲ್ ಅಲ್ಲಿ 40 ರನ್ ಬೇಕಾಗಿದೆ ಇನ್ನು. ಕನ್ನಡಪ್ರಭ ಒಂದು ಫೈಟಿಂಗ್ ಟೋಟಲ್ ಅನ್ನ ಬೋರ್ಡ್ ಮೇಲೆ ಹಾಕೊಂಡಿದ್ದಾರೆ. ಬೇಕಾಗುತ್ತೆ ಬ್ರೇಕ್ ಥ್ರೂ. ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡಬೇಕು. ನಿನ್ನೆ ಕೂಡ ಸಖತ್ ಬ್ಯಾಟಿಂಗ್ ಮಾಡಿದಂತ ನರೇಂದ್ರ ಸಿಂಗ್. ಸ್ಟೆಂಪ್ ಟು ಸ್ಟೆಂಪ್ ಅಟ್ಯಾಕ್ ಮಾಡ್ತಿದ್ದಾರೆ. ಶಫಲ್ ಆಗಿ ಹೊಡೆಯುವಂತ ಪ್ರಯತ್ನ. ಇಲ್ಲಿ ಕನೆಕ್ಷನ್ ಸಿಗ್ತಾ ಇಲ್ಲ. ಸ್ಟೆಪ್ ಔಟ್ ಮಾಡೋ ಈ ತರ ಮಿಸ್ ಫೀಲ್ಡ್ ಆಗುತ್ತೆ ಇಲ್ಲಿ.
ಶಾರ್ಟ್ ಮಿಡ್ ವಿಕೆಟ್ ಅಲ್ಲಿ ಪ್ರೊಟೆಕ್ಷನ್ ಇಟ್ಕೊಂಡಿದ್ರು, ಸ್ವಲ್ಪ ಕ್ವಿಕ್ ಆಗಿ ಫೀಲ್ಡ್ ಮಾಡಿದ್ರೆ ಬಾಲ್ ಕಲೆಕ್ಟ್ ಮಾಡ್ಕೊಂಡಿದ್ರೆ ರನ್ಔಟ್ ಆಪರ್ಚುನಿಟಿ ಇತ್ತು. ರನ್ಔಟ್ ಆಪರ್ಚುನಿಟಿ ಮಿಸ್ ಮಾಡ್ಕೋತಾರೆ ಇಲ್ಲಿ. ಇದು ಪ್ರೊಟೆಕ್ಷನ್ ಇದೆ, ಒಳ್ಳೆ ಫೀಲ್ಡಿಂಗ್, ಇದು ಬ್ರಾಡ್ ಬಾಲ್ ಆಗುತ್ತೆ. 27 ಬಾಲ್ 38 ರನ್ನು. 3 ಬಾಲ್ ಉಳಿದಿದೆ ಪವರ್ ಪ್ಲೇ ಅಲ್ಲಿ. ಫಿನಿಶ್ ಯಾವ ಥರ ಮಾಡ್ತಾರೆ ಅಂತ ನೋಡ್ಬೇಕಾಗತ್ತೆ. ಇದೊಳ್ಳೆ ಆಲೋಚನೆ, ಇದು ಸಖತ್ ಬೌಲಿಂಗ್ ಅಜಿತ್ ಕುಮಾರ್ ಕಡೆಯಿಂದ. ಬ್ಯಾಟರ್ ಮೈಂಡ್ ಅನ್ನ ರೀಡ್ ಮಾಡ್ತಾ ಇದ್ದಾರೆ. ಸ್ಟೆಪ್ ಔಟ್ ಹಾಕೊಡುವಂತ ಪ್ರಯತ್ನ ಇತ್ತು, ಒಂದು ವೈಡ್ ಯಾರ್ಕರ್ ಮಾಡುವಂತ ಪ್ರಯತ್ನ, ಬ್ಯಾಟರ್ ಇಂದ ದೂರ ಇಡುವಂತ ಒಂದು ಪ್ರಯತ್ನ ಇಲ್ಲಿ ಸಕ್ಸಸ್ ಆಗ್ತಾ ಇದೆ. ಇದು ದುಬಾರಿ ಆಗುತ್ತೆ, ಇದು ಎಕ್ಸ್ಟ್ರಾ ರನ್ಸ್ ಆಡ್ ಆಗುತ್ತೆ. ಪ್ರೀವಿಯಸ್ ಬಾಲ್ ಚೆನ್ನಾಗಿ ಬೌಲ್ ಮಾಡಿದಂತ ಅಜಿತ್ ಕುಮಾರ್ ಇವಾಗ ಡೌನ್ ದ ಲೆಗ್ ಸೈಡ್ ಶಾರ್ಟ್ ಆಗಿ ಹಾಕುವಂತ ಪ್ರಯತ್ನ ಇಲ್ಲಿ. ಬಹುಶಃ ಮಿಡ್ ವಿಕೆಟ್ ಅನ್ನು ಇಟ್ಕೊಂಡು ಒಂದು ಬಾಲ್ ಅನ್ನು ಹಾಕ್ತಾ ಇದ್ದಾರೆ. ಮತ್ತೆ ವೈಡ್ ಅಂತ ಕಾಲ್ ಬರುತ್ತೆ. ಬ್ಯಾಕ್ ಟು ಬ್ಯಾಕ್ ಎಕ್ಸ್ಟ್ರಾ ರನ್ಸ್ ಆಡ್ ಆಗುತ್ತೆ. ಫುಲ್ ಟಾಸ್ ಬಾಲ್ ಮಿಸ್ ಮಾಡ್ತಾರೆ ಇಲ್ಲಿ. Lost ball in second over. Power play, lost ball. ಫಿನಿಶ್ ಮಾಡ್ತಾರೆ ಡಾಟ್ ಇಂದ. ಜಸ್ಟ್ 4 ರನ್ ಬರುತ್ತೆ ಪವರ್ ಪ್ಲೇ 2ನೇ ಓವರಲ್ಲಿ. 2 ಓವರ್ ನಂತರ 23. ಆಫ್ಟರ್ 2 overs 23 ವಿತೌಟ್ ಲಾಸ್. ಉಳಿದಂತ 4 ಓವರಲ್ಲಿ 36 ರನ್. 24-36 is equation. ನೋಡ್ಬೇಕಾಗತ್ತೆ ನೀವು ಬೋಲ್. ಕ್ಯಾಪ್ಟನ್ ಇವಾಗ ಹರೀಶ್ ಬಾಸ್. 3rd ಓವರ್ ಪವರ್ ಪ್ಲೇ ಕಂಪ್ಲೀಟ್ ಆಗ್ತಾ ಇದೆ. ಫೀಲ್ಡ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಇವಾಗ. ಕ್ಯಾಪ್ಟನ್ ಸ್ವತಃ ಬಂದಿರೋದ್ರಿಂದ ಕೆಲವೊಂದು ಪ್ಲಾನ್ ಮಾಡಿರ್ತಾರೆ. ಆಶಿಕ್ ಫಸ್ಟ್ ಓವರ್ ಅಲ್ಲಿ ಒಂದು ಡಾಮಿನೇಟ್ ಮಾಡಿದಂತ ಬ್ಯಾಟರ್. ಒಂದು ಬಿಗ್ ಪ್ಲೇಯರಿಗೆ ಯಾವ ತರ ಕಟ್ ಹಾಕ್ತಾರೆ ಇಲ್ಲಿ ನೋಡ್ಬೇಕಾಗತ್ತೆ. ನ್ಯೂಸ್ 18 ಕನ್ನಡ ಆಶಿಕ್ ರವರನ್ನ ಕನ್ನಡಪ್ರಭ ಕ್ಯಾಪ್ಟನ್ ಹರೀಶ್ ಅವರು. ಫೀಲ್ಡ್ ಸ್ಪ್ರೆಡ್ ಆದ ಕೂಡಲೇ ಇವಾಗ ಶಾರ್ಟ್ 3rd ಮ್ಯಾನ್ ಡೀಪ್ ಪಾಯಿಂಟ್ ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ಇದೆ. ಸ್ವಿಚ್ ಹಿಟ್ ಪ್ರಯತ್ನ, ಇದು ಮಿಸ್ ಮಾಡ್ತಾರೆ ವಿಕೆಟ್ ಕೀಪರ್. ಬ್ಯಾಟರ್, ಕೀಪರ್, ಫೀಲ್ಡರ್ಸ್ ಎಲ್ಲರೂ ಕೂಡ ಮಿಸ್ ಮಾಡ್ತಾರೆ. ಬೈಯಿಂದ ಬಂದಂತ ರನ್ಸ್ ಇದು. ಹೇಗಾದ್ರೂ ಬರ್ಲಿ, ರನ್ಸ್ ಬರ್ಲಿ ಅಂತ ಅನ್ಕೊಂಡಿರ್ತಾರೆ ನ್ಯೂಸ್ 18 ಕನ್ನಡ. 23 ಬಾಲ್ 34 ರನ್. ಗೆದ್ರೆ ಟೇಬಲ್ ಟಾಪರ್ಸ್ ನ್ಯೂಸ್ 18 ಕನ್ನಡ. ಇಲ್ಲಿ ಕನ್ನಡ ಪ್ರಭ ಗೆದ್ರೆ ಈ ಪೋಲಿನ ಟೇಬಲ್ ಟಾಪರ್ಸ್ ಆಗ್ತಾರೆ. ಟೇಬಲ್ ಟಾಪರ್ಸ್ ಆಗಿ ನಡೀತಾ ಇರುವಂತಹ ಕಾಳಗ ಇದು. ಬಿ ಪೋಲಿನ 2 ಬೆಸ್ಟ್ ಟೀಮ್ಸ್ ನಡುವೆ ನಡೀತಾ ಇರ್ತಕ್ಕಂಥ ಸಮರ. ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗಿನ ಡೇ 5ರ ಮೊದಲ ಪಂದ್ಯ ನೋಡ್ತಾ ಇದ್ದೀವಿ. ಟೆರಾ ಇರಾನಾ ಬೆಂಗಳೂರಿನಿಂದ ನೇರ ಪ್ರಸಾರ. 24 ಮೀಡಿಯಾ ತಂಡಗಳ ಒಂದು ಸಮಾಗಮ. ಸರ್ವಿಕಲ್ ಕ್ಯಾನ್ಸರ್ಗೋಸ್ಕರ ಆಯೋಜನೆ ಮಾಡಿದಂತ ಒಂದು ಸಮಾಜದ
ಸಂದೇಶವನ್ನು ಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಹೈಪರ್ ಸ್ಪೋರ್ಟ್ಸ್ ಮತ್ತು ವೆಲ್ಫೇರ್ ಟ್ರಸ್ಟ್. ಮಹತ್ವದ ಒಂದು ಕ್ರಿಕೆಟ್ ಪಂದ್ಯಾಕೂಟವನ್ನು ಆಯೋಜನೆ ಮಾಡ್ತಾ ಇದೆ. ಥರ್ಡ್ ಬಾಲ್ ಅಪೀಲ್ ಜೋರಾಗಿತ್ತು, ಬಟ್ ಡಾಟ್ ಅಂತ ಕಾಲ್ ಬರುತ್ತೆ ಅಂಪೈರ್ ಕಡೆಯಿಂದ. 3 ಬಾಲ್ ಉಳಿದಿದೆ. ಫಸ್ಟ್ ಓವರ್ ಹೊರತುಪಡಿಸಿದ್ರೆ ಉಳಿದಂತ 2 ಓವರಲ್ಲೂ ಕೂಡ ಚೆನ್ನಾಗಿ ಬೌಲ್ ಮಾಡ್ತಾ ಇದ್ದಾರೆ. ಉಳಿದಂತ 3 ಬಾಲ್ 3ನೇ ಓವರಲ್ಲಿ ರನ್ಸ್ ಬರಲ್ಲ. ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತ ಹೇಳ್ಬೋದು. ನೋ ಬಾಲ್ ಅಂತ ಕಾಲ್ ಬರ್ತಾ ಇದೆ. ಹರಿ ಸರ್, ಹರಿ ಸರ್ ಪ್ಲೀಸ್ ನೋಡಿ ಮ್ಯಾಚ್ ಮುಂದುವರಿಸಿ.
Last 3 ball remaining in third over. ಸುನಿಲ್ ಫೀಲ್ಡ್ ಮಾಡ್ತಾರೆ, ಒಂದರನ್ನು ಕಟ್ ಮಾಡ್ತಾರೆ, ಸಿಂಗಲ್ ಸಿಗುತ್ತೆ. 27-27 ನ್ಯೂಸ್ 18 ಕನ್ನಡ ವಿತೌಟ್ ಲಾಸ್. 20 ಬಾಲ್ ಅಲ್ಲಿ 32 ರನ್, 20 ಬಾಲ್ 32. ಕ್ಯಾಚ್ ಅಂತ ಕಾಲ್, ಫಾಸ್ಟ್ ಬ್ರೇಕ್ ಥ್ರೂ ಬರ್ತಾ ಇದೆ. ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡ್ತಾ ಇದ್ದಾರೆ ಇಲ್ಲಿ ಹರೀಶ್. ಗಿರೀಶ್ ಅವರದು ಒಳ್ಳೆ ಕ್ಯಾಚ್ ಅನ್ನ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಬಟ್ ಇಲ್ಲಿ ಫೀಲ್ಡ್ ರಿಸ್ಟ್ರಿಕ್ಷನ್ಸ್. ಫೀಲ್ಡ್ ರಿಸ್ಟ್ರಿಕ್ಷನ್ಸ್ ಇಂದ ನೋ ಬಾಲ್ ಬರ್ತಾ ಇದೆ. ಮತ್ತೆ ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್. ಇಲ್ಲಿ ಲೆಫ್ಟಿ ರೈಟಿ ಕಾಂಬಿನೇಷನ್. ಸ್ವಲ್ಪ ಮಾಡಿದ್ರು ಈ ರೀತಿ ರಿಸಲ್ಟ್ಸ್ ಬರುತ್ತೆ. ಫಸ್ಟ್ ಬ್ರೇಕ್ ಥ್ರೂ ಅಂತ ಮಾತಾಡ್ತಾ ಇದ್ವಿ, ಬಟ್ ಇವಾಗ ನಾಟ್ ಔಟ್ ಜೊತೆಗೆ ಫ್ರೀ ಹಿಟ್ ಆಪರ್ಚುನಿಟಿ ಕೂಡ ಸಿಗ್ತಾ ಇದೆ ನರೇಂದ್ರ ಸಿಂಗ್ ಅವರಿಗೆ. ಫ್ರೀ ಬಾಲ್. ಮಿಸ್ ಮಾಡ್ಕೋತಾರೆ ಫ್ರೀ ಹಿಟ್. 19 ಬಾಲ್ 31 ರನ್. ಲಾಸ್ಟ್ ಬಾಲ್ ಆಫ್ ಥರ್ಡ್ ಓವರ್. ಮತ್ತೆ ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ. ಏರಿಯಲ್ ರೂಟ್ ಇದು, ಬಿಗ್ ಶಾಟ್ ಇದು. ಕ್ಯಾಚ್ ಡ್ರಾಪ್ ಆಗುತ್ತೆ, ತುಂಬಾ ಹೈಟ್ ಇತ್ತು. ಕಂಪ್ಲೀಟ್ ಆಗುತ್ತೆ ಓವರ್ ನಂಬರ್ 3. 7 ರನ್ಸ್ ಬರುತ್ತೆ ಥರ್ಡ್ ಓವರ್ ಅಲ್ಲಿ. ಕಂಪ್ಲೀಟ್ ಆಗುತ್ತೆ 3 ಓವರ್ಗಳ ನಂತರ 30. ಆಫ್ಟರ್ 3 overs 30 ವಿತೌಟ್ ಲಾಸ್. ಉಳಿದಂತ 3 ಓವರ್ ಅಲ್ಲಿ 29 ರನ್ ಬೇಕಾಗಿದೆ ನ್ಯೂಸ್ 18 ಕನ್ನಡ ಟೀಮಿಗೆ. ಸ್ಟಾರ್ಟ್ ಚೆನ್ನಾಗಿದೆ, ಯಾವುದೇ ವಿಕೆಟ್ಸ್ ಅನ್ನ ಕಳ್ಕೊಂಡಿಲ್ಲ. 18 ಬಾಲ್ ಅಲ್ಲಿ 29. 18-29. ಅಜಿತ್ ಫಸ್ಟ್ ಬಾಲ್ ಆಫ್ 4th ಓವರ್. ಸ್ವಿಚ್ ಹಿಟ್ ಮಾಡುವಂತಹ ಪ್ರಯತ್ನ. ಇದು ಒಳ್ಳೆ ಬೌಲಿಂಗ್ ಇದು ಅಜಿತ್ ಕಡೆಯಿಂದ. ಫಸ್ಟ್ ಓವರ್ ಅಲ್ಲೂ ಕೂಡ ಅಜಿತ್ ಅವರು ಜಸ್ಟ್ 4 ರನ್ಸ್ ಅನ್ನು ನೀಡಿದ್ರು. ಅವರ ಸ್ಪೆಲ್ಲಿನ 2ನೇ ಓವರ್ ಅಲ್ಲಿ ಫಸ್ಟ್ 2 ಬಾಲ್ ಅಲ್ಲಿ ರನ್ಸೇ ಬರ್ತಾ ಇಲ್ಲ. ಡಾಟ್ ಬಾಲ್ಸ್ ಅನ್ನು ಬೌಲ್ ಮಾಡ್ತಾ ಇದ್ದಾರೆ. 16 ಬಾಲ್ 29 ರನ್ ಬೇಕಾಗಿದೆ. ಮಿಸ್ ಮಾಡ್ಕೋತಾರೆ. ಇದು ಫುಲ್ ಟಾಸ್ ಬಾಲ್, ಜ್ಯೂಸಿ ಫುಲ್ ಟಾಸ್ ಬಾಲ್. ಇದು ಡಾಟ್ ಬಾಲ್ ಆಗುತ್ತೆ ಇಲ್ಲಿ. ಎಂತ ಆಪರ್ಚುನಿಟಿ ಬ್ಯಾಟರಿಗೆ. ಶಾರ್ಟ್ ಆಗಿದೆ, ಪುಲ್ ಮಾಡ್ತಾರೆ. ನೋ ಮ್ಯಾನ್ ಸ್ಟ್ಯಾಂಡ್ ಆಗುತ್ತೆ ಶಾರ್ಟ್ ಲೆಗ್ ಅಲ್ಲಿ. ಸಿಂಗಲ್ ಮಾತ್ರ ಸಿಗುತ್ತೆ. ಕಾಟ ಕೊಡ್ತಾ ಇದ್ದಾರೆ ಅಜಿತ್ ಕುಮಾರ್. ಈಸಿಯಾಗಿ ರನ್ಸ್ ಕೊಡಲ್ಲ, ಕಷ್ಟಪಟ್ಟು ರನ್ಸ್ ಎಲ್ಲ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಬ್ಯಾಟರ್ಸ್ಗೆ. 14 ಬಾಲ್ ಅಲ್ಲಿ 28. ಆಶಿಕ್ ಒಂದು ಎಂಡಿಂದ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. 2 6 ಬಂದಿದೆ ಆಶಿಕ್ ಬ್ಯಾಟ್ ಇಂದ. ಬಟ್ 13 ಬಾಲ್. ಪ್ರೀವಿಯಸ್ ಓವರ್ ಅಲ್ಲಿ ಕೂಡ ಅನ್ಕೊಂಡ ರೀತಿ ಆಗ್ಲಿಲ್ಲ. ಈ ಓವರ್ ಅಲ್ಲೂ ಕೂಡ 4 ಬಾಲ್ ಅಲ್ಲಿ ಕೇವಲ 1 ರನ್ ಬರ್ತಾ ಇದೆ.
ಫಸ್ಟ್ ಬ್ರೇಕ್ ಥ್ರೂ ಬರ್ತಾ ಇದೆ. 31 for 1. 13 ಬಾಲ್ ಅಲ್ಲಿ ಬೇಕಾಗಿರೋದು 28 ರನ್ನು. ಹೊಸ ಬ್ಯಾಟರ್ ಕ್ಯಾಪ್ಟನ್ ಬರ್ತಾ ಇದ್ದಾರೆ ಇವಾಗ, ಸತೀಶ್ ಎಂಬಿ. ಸ್ಟೆಪ್ ಔಟ್ ಮಾಡೋ ಈ ತರ ಸಾಕಾದ ಶಾಟ್ ಇದು. ಫೀಲ್ಡರ್ ಮುಂದೆ ಇದ್ರು, ಬರುತ್ತೆ 1 ಬೌನ್ಸ್ ಬೌಂಡ್ರಿ. ಸ್ವಲ್ಪ ಫೀಲ್ಡರ್ ಏನಾದ್ರು ಕ್ಲೋಸ್ ಆಗಿ ಬೌಂಡ್ರಿ ಇರೋ ಪತ್ರ ಇದ್ದಿದ್ರೆ ಆಪರ್ಚುನಿಟಿ ಕ್ರಿಯೇಟ್ ಆಗ್ತಾ ಇತ್ತು. ಬಟ್ 1 ಬೌನ್ಸ್ ಬೌಂಡ್ರಿ. 35. ಕೊನೆಯ ಬಾಲ್ 4ನೇ ಓವರ್ ಅಲ್ಲಿ. ಫಸ್ಟ್ 5 ಬಾಲ್ ಅಲ್ಲಿ ಕೇವಲ 1 ರನ್ ಬಂದಿತ್ತು. ಲಾಸ್ಟ್ ಬಾಲ್ ಅಲ್ಲಿ ಒಂದು ಒಳ್ಳೆ ಲಾಫ್ಟೆಡ್ ಶಾಟ್ ಬರುತ್ತೆ ಕ್ಯಾಪ್ಟನ್ ಕಡೆಯಿಂದ. 4 ಓವರ್ಗಳ ನಂತರ 35. 12 ಬಾಲ್ 24. 12 ಬಾಲ್ 24. 50-50 ಚಾನ್ಸಸ್ ಇದೆ ಎರಡು ಟೀಮ್ಸ್ಗೂ ಕೂಡ. ಬಸವರಾಜ್ ಫಾರ್ ಪೆನಾಲ್ಟಿಮೇಟ್ ಓವರ್. 12 ಬಾಲ್ ಅಲ್ಲಿ 24 ರನ್ ಬೇಕಾಗಿದೆ. ಇಂಪಾರ್ಟೆಂಟ್ ಓವರ್ ಇದು, ಕ್ರೂಷಿಯಲ್ ಓವರ್ ಅನ್ನ ಬೌಲ್ ಮಾಡ್ತಿದ್ದಾರೆ ಇಲ್ಲಿ ಬಸವರಾಜ್. ಫಸ್ಟ್ ಓವರ್ ಅಲ್ಲಿ ಎಕ್ಸ್ಪೆನ್ಸಿವ್ ಆಗಿದ್ರು, ಬಟ್ ಇವಾಗ ಏನಾದ್ರೂ ಒಂದು 8 ರನ್ 6 ರನ್ ಆ ತರ ಓವರ್ ಆದ್ರೆ ಒಂದು ಒಳ್ಳೆ ಕಮ್ ಬ್ಯಾಕ್ ಮಾಡೋ ತರ ಕಾಣ್ತಾರೆ ಬಸವರಾಜ್. ಬಟ್ ನೋಡ್ಬೇಕಾಗುತ್ತೆ ಪೆನಾಲ್ಟಿಮೇಟ್ ಓವರ್ ಇರೋದ್ರಿಂದ ಬ್ಯಾಟರ್ಸ್ ಯಾವ ತರ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳಿ. ಫಸ್ಟ್ ಬಾಲ್ 5th ಓವರ್ ಅಲ್ಲಿ ಡಾಟ್ ಆಗ್ತಾ ಇದೆ. ಉಳಿದಂತ 11 ಬಾಲ್ ಅಲ್ಲಿ 24. 11-24. ಹನ್ನೊಂದಕ್ಕೆ 24. ಕ್ಲೀನ್ ಬಾಲ್ ಮಾಡ್ತಾರೆ ಇಲ್ಲಿ, ಮತ್ತೊಂದು ವಿಕೆಟ್ಸ್ ಕಳ್ಕೊತಾರೆ. ಯುಮಿಸ್ ಹಿಟ್. ಓಪನರ್ಸ್ ಇಬ್ರು ಕೂಡ ಇವಾಗ ಹೋಗ್ಬೇಕಾಗುತ್ತೆ ಡಗ್ ಔಟ್ ಕಡೆ. ಪ್ರೀವಿಯಸ್ ಓವರ್ ನರೇಂದ್ರ ಸಿಂಗ್ ಅವರು ವಿಕೆಟ್ಸ್ ಕಳ್ಕೊಂಡಿದ್ರು. ಇವಾಗ ಆಶಿಕ್ ಫಸ್ಟ್ ಓವರ್ ಅಲ್ಲಿ ಮ್ಯಾಕ್ಸಿಮಮ್. ಅದಾದ ನಂತರ ಅಜಿತ್ ಅವರು ಒಂದು ಒಳ್ಳೆ ಬೌಲಿಂಗ್ ಮಾಡ್ತಾರೆ, ರನ್ಸ್ ಅನ್ನ ಕೊಡಲ್ಲ. ಇಲ್ಲಿ ಬೇಕಾಗಿರೋದು ಇವಾಗ 10 ಬಾಲ್ ಅಲ್ಲಿ 24. ಅಮರ್ನಾಥ್ ನ್ಯೂ ಬ್ಯಾಟರ್. 10 balls 24. ಬೌಂಡ್ರೀಸ್ ಅಲ್ಲಿ ಡೀಲ್ ಮಾಡಬೇಕಾಗುತ್ತೆ ಇಲ್ಲಿ ಟೀಮ್ ನ್ಯೂಸ್ 18 ಕನ್ನಡ. ಉಳಿದಂತ 4 ಬಾಲ್ ಕನಿಷ್ಠ ಪಕ್ಷ ಒಂದು 10 ರಿಂದ 12 ರನ್ ಬರಲೇಬೇಕು ಈ ಓವರ್ ಅಲ್ಲಿ. ಅದನ್ನ ಮಾಡಿ ತೋರಿಸ್ತಾರೆ ಅಮರ್ನಾಥ್ ಅಥವಾ ಇಲ್ಲಿ ಬಸವರಾಜ್. ಎಕನಾಮಿಕಲ್ ಓವರ್ ಅನ್ನ ಬೌಲ್ ಮಾಡ್ತಾರೆ, ನೋಡ್ಬೇಕಾಗಿದೆ. ಬ್ಯಾಕ್ ಫುಟ್ ಅಲ್ಲಿ ಪಂಚ್ ಮಾಡ್ತಾರೆ ಎಕ್ಸ್ಟ್ರಾ ಕವರ್ಸ್ ಕಡೆ. ಫಸ್ಟ್ ಬಾಲ್ ಅಲ್ಲಿ ಆನ್ ದ ಮಾರ್ಕ್ ಅಮರ್ನಾಥ್. 9 ಬಾಲ್ ಅಲ್ಲಿ 22. 9 ಬಾಲ್ 22. Nine ball 22. Big shot, big shot.
ಫೈನಲ್ ಸ್ಟೇಜ್ ಅಲ್ಲಿ ಬಂದಂತ ಮ್ಯಾಕ್ಸಿಮಮ್ ಮಾನ್ಸ್ಟ್ರಸ್ ಹಿಟ್ ಅಂತ ಹೇಳ್ಬೋದು ಅಮರ್ನಾಥ್ ಕಡೆಯಿಂದ. ಸ್ಲಾಟ್ ಅಲ್ಲಿ ಇದ್ದಂತ ಬಾಲ್ ಮಿಡ್ ವಿಕೆಟ್ ಮೇಲೆ ಹೊಡಿತಾರೆ. 8 ಬಾಲ್ ಅಲ್ಲಿ 16 ರನ್ ಬೇಕಾಗಿದೆ. ಶಾರ್ಟ್ ಬೌಂಡ್ರಿ ನೋಡ್ಬೋದಾಗಿದೆ ಮಿಡ್ ವಿಕೆಟ್ ಕಡೆ. ಸ್ಲಾಟ್ ಅಲ್ಲಿ ಇದ್ರೆ ಬ್ಯಾಟರ್ಗೆ ಇದು ಹಬ್ಬ ಅಂತಾನೆ ಹೇಳ್ಬೋದು. 8 ಬಾಲ್ ಅಲ್ಲಿ 16 ರನ್. ಉಳಿದಂತ 2 ಬಾಲ್ 2 ಸಿಂಗಲ್ ಬಂದ್ರೆ ಫೈನಲ್ ಓವರ್ ತುಂಬಾನೇ ಒಂದು ಕ್ಲೋಸ್ ಕಾಲ್, ಕ್ಲೋಸ್ ಮ್ಯಾಚ್ ಆಗುತ್ತೆ. Eight ball, 16. Crucial 2 balls in final over. Oh, what a hit! Unbelievable hitting! What a shot from Amarnath! ಸಖತ್ತಾಗಿರುವಂತ ಶಾಟ್ ಇದು. ಮ್ಯಾಚ್ ಅನ್ನ ದಿಕ್ಕನ್ನೇ ಬದಲಾಯಿಸ್ತಾ ಇದ್ದಾರೆ ಅಮರ್ನಾಥ್. ಬ್ಯಾಕ್ ಟು ಬ್ಯಾಕ್ 6 ಬರ್ತಾ ಇದೆ. ಬಸವರಾಜ್ ಇಲ್ಲಿ ಪನಿಷ್ ಮಾಡ್ತಾ ಇದ್ದಾರೆ. 7 ಬಾಲ್ ಅಲ್ಲಿ 10 ರನ್ನು. ಖುಷಿಯಾಗಿದ್ದಾರೆ ಕ್ಯಾಪ್ಟನ್. ಏಳು ಬಾಲ್ 10 ರನ್, 7 ಬಾಲ್ 10 ರನ್ಸ್. ಲೀವ್ ಮಾಡ್ತಾರೆ, ರನ್ಸ್ ಬರಲ್ಲ, ಮಿಸ್ ಮಾಡ್ಕೋತಾರೆ. ಇಲ್ಲಿ ಡಬಲ್ ಮೈಂಡೆಡ್ ಅಲ್ಲಿ ಲೀವ್ ಮಾಡ್ತಾರೆ. ವೈಡ್ ಅಂತ ಅನ್ಕೊಂಡಿದ್ರು ತಲೆಯಲ್ಲಿ, ಬಟ್ ಫೇರ್ ಡೆಲಿವರಿ ಅಂತ ಬರುತ್ತೆ ಅಂಪೈರ್ ಕಡೆಯಿಂದ. ಕಂಪ್ಲೀಟ್ ಆಗುತ್ತೆ. 5 ಓವರ್ಗಳ ನಂತರ 49ಕ್ಕೆ 2. 6 ಬಾಲ್ ಬೇಕಾಗಿರೋದು 10 ರನ್ನು. ಕ್ಲೋಸ್ ಆಗಿ ನಡೀತಾ ಇದೆ ಮ್ಯಾಚ್ ಇದು. 6ಕ್ಕೆ 10. ಇವಾಗ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಬರ್ತಾರೆ. ಗಿರೀಶ್ ಫಾರ್ ಫೈನಲ್ ಓವರ್. 6 ಬಾಲ್ 10 ರನ್. ಫೈನಲ್ ಓವರ್. ಫೀಲ್ಡ್ ಚೇಂಜ್ ಆಗ್ತಾ ಇದೆ. ಗಿರೀಶ್ ಅವ್ರು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಗೊತ್ತು ಇವ್ರಿಗೆ ಅಲ್ಲಿ ಬಾಲ್ ಮಾಡಬೇಕು ಅಂತ. ಎಕ್ಸ್ಪೀರಿಯನ್ಸ್ ಬೌಲರು. ಓ, ಟೋಯ್ಡ್ ಆಗುತ್ತಿದ್ದು. ಕ್ಯಾಚ್ ಅಂತ ಕಾಲ್. ವೈಡ್ ಬಾಲ್ ಅನ್ನ ಸುಮ್ನೆ ಕೆಡುತ್ತಾ ಇಲ್ಲಿ ಬಿಟ್ಟಿದ್ರು ಎಕ್ಸ್ಟ್ರಾ ಇದೆ, ರನ್ಸ್ ಬರ್ತಾ ಇತ್ತು. ಫೈನಲ್ ಓವರ್ ಫಸ್ಟ್ ಬಾಲ್ ಅಲ್ಲಿ ಕ್ಯಾಪ್ಟನ್ ವಿಕೆಟ್ ಅನ್ನು ತೆಗಿತಾ ಇದ್ದಾರೆ ಗಿರೀಶ್. ನ್ಯೂ ಬ್ಯಾಟರ್ ಮಂಜುನಾಥ್. ಮಂಜುನಾಥ್ ನ್ಯೂ ಬ್ಯಾಟರ್. ನಿನ್ನೆ ಮ್ಯಾಚ್ ಅನ್ನ ಪಲ್ಟಿ ಮಾಡಿಸಂತ ಪ್ಲೇಯರ್, ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಆಡಿದಂತ ಪ್ಲೇಯರ್, ಮತ್ತೆ ಫಿನಿಶ್ ಮಾಡಕ್ ಬರ್ತಾ ಇದ್ದಾರೆ. ಇಲ್ಲಿ ಮ್ಯಾಚ್ ಫಿನಿಶರ್ ಅಂತಾನೆ ಹೇಳ್ಬೋದು ಮಂಜು ಅವರನ್ನ. ಕ್ಯಾಚ್ ಇಟ್ ಅನ್ನುವಂತ ಕಾಲ್. ಜಸ್ಟ್ 1 ರನ್ ಬರುತ್ತೆ. 9 ರನ್ ಬೇಕಾಗಿದೆ. ಟೀಮ್ 50 ಕಂಪ್ಲೀಟ್ ಮಾಡ್ತಾರೆ ಇಲ್ಲಿ. 50 for 3, 4 ಬಾಲ್ 9 ರನ್ಸ್. ನಾಲ್ಕು ಬಾಲ್ 9 ರನ್. ಇದೊಳ್ಳೆ ಬಾಲ್, ಇದು ವೈಡ್ ಯಾರ್ಕರ್. ಇದು ಬ್ಯಾಟ್ರಿಯಿಂದ ದೂರ ಇಡ್ತಾ ಇದ್ದಾರೆ. ಪ್ಲಾನ್ ಚೆನ್ನಾಗಿದೆ. ಹೇಳ್ತಾ ಇದ್ವಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್. ಈ ರೀತಿಯ ಪ್ರೆಷರ್ ಅನ್ನು ತುಂಬಾನೇ ಹ್ಯಾಂಡಲ್ ಮಾಡಿದಂತ ಗಿರೀಶ್ ಅವರು. 3 ಬಾಲ್ 9 ರನ್. ಮತ್ತೆ ಹಾವು ಏಣಿ ಆಟ ಇಲ್ಲಿ. ಓ
ಬಿಗ್ ಶಾಟ್ ಪ್ರಯತ್ನ, ಕನೆಕ್ಷನ್ ಚೆನ್ನಾಗಿಲ್ಲ, ಸಿಂಗಲ್ ಸಿಗುತ್ತೆ, ಮಿಸ್ ಫೀಲ್ಡ್ ಮಾಡ್ತಾರೆ, ಇಲ್ಲಿ ಬರುತ್ತೆ ಬೌಂಡ್ರಿ. ಫೀಲ್ಡರ್ ಮಿಸ್ಟೇಕ್ ಇಂದ ಬಂದಂತಹ ಬೌಂಡ್ರಿ ಇದು. ಸಖತ್ ಕ್ಲೋಸ್ ಆಗಿ ನಡೀತಾ ಇದೆ ಮ್ಯಾಚ್ ಇದು. ಡಿಸಪಾಯಿಂಟ್ ಆಗ್ತಾರೆ ಬೌಲರ್ ಕ್ಯಾಪ್ಟನ್ ಎಲ್ಲರೂ ಕೂಡ. ಜಸ್ಟ್ ಸಿಂಗಲ್ ಅಥವಾ ಡಬಲ್ ರನ್ ಇತ್ತು, ಬೌಂಡ್ರಿ ಸಿಗುತ್ತೆ ಇಲ್ಲಿ. 2 ಬಾಲ್ 5 ರನ್ನು. ನಿನ್ನೆ 2 ಬಾಲ್ ಅಲ್ಲಿ 15 ರನ್ ಬೇಕಾಗಿತ್ತು, 2 ನೋ ಬಾಲ್ ಬರುತ್ತೆ, ಜೊತೆಗೆ 2 ಮ್ಯಾಕ್ಸಿಮಮ್ ಇಂದ ಮ್ಯಾಚ್ ಅನ್ನ ಗೆದ್ಕೋತಾರೆ. ವೈಡ್ ಬಾಲ್ ಒಂದು ಬರುತ್ತೆ, ಮತ್ತೆ ಅದೇ ರೀತಿ ಇಲ್ಲಿ ಫೈನಲ್ ಓವರ್ ಅಲ್ಲಿ ಮ್ಯಾಚ್ ಅನ್ನ ಉಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಮರ್ನಾಥ್ ಒಳ್ಳೆ ಇನ್ನಿಂಗ್ಸ್ ಅನ್ನ ಬಿಲ್ ಮಾಡ್ತಾ ಇದ್ದಾರೆ. ಇಲ್ಲಿ 6 ಬಾಲ್ ಅಲ್ಲಿ 18 ರನ್ನು, 2 ಬಾಲ್ 5 ರನ್ನು. ಇದು ಇಂಪಾರ್ಟೆಂಟ್ ಬಾಲ್, ಕ್ಯಾಚ್ ಎನ್ನುವಂತ ಕಾಲ್, ಸಖತ್ ಕ್ಯಾಚ್ ಇದು. ಸೂಪರ್ ಬೌಲಿಂಗ್, ಮತ್ತೊಂದು ಬ್ರೇಕ್ ಥ್ರೂ ಸಿಗ್ತಾ ಇದೆ. ಒಂದು ಬಾಲ್ 5 ರನ್ನು, 1 ಬಾಲ್ 5 ರನ್ಸ್. ಎಂತ ಕಮ್ ಬ್ಯಾಕ್. 7 ಬಾಲ್ 10 ರನ್ ಬೇಕಾಗಿತ್ತು, ಡಾಟ್ ಆಗುತ್ತೆ ಫೈನಲ್ ಓವರ್ ಅಲ್ಲಿ. ಪ್ರೀವಿಯಸ್ ಓವರ್ ಫೈನಲ್ ಬಾಲ್ ಡಾಟ್ ಆಗುತ್ತೆ. ಫೈನಲ್ ಓವರ್ ಫಸ್ಟ್ ಬಾಲ್ ಅಲ್ಲಿ ವಿಕೆಟ್ ತೆಗಿತಾರೆ, ಸಿಂಗಲ್ ಸಿಗುತ್ತೆ, ಡಾಟ್, ನಂತರ ಬೌಂಡ್ರಿ ಬರುತ್ತೆ ಮಿಸ್ ಫೀಲ್ಡ್ ಇಂದ. ಇವಾಗ 5th ಬಾಲ್ ಅಲ್ಲಿ ಬ್ರೇಕ್ ಥ್ರೂ ಬರ್ತಾ ಇದೆ, ಬೇಕಾಗಿರೋದು 5 ರನ್. 6 ಬಂದ್ರೆ ನ್ಯೂಸ್ 18 ಕನ್ನಡ ಮ್ಯಾಚ್ ಅನ್ನ ಗೆಲ್ತಾರೆ. ಕನ್ನಡಪ್ರಭ ಇಲ್ಲಿ ಸಿಂಗಲ್ ಡಬಲ್ ಯಾವುದೇ ರೀತಿ ರನ್ಸ್ ಬಂದ್ರು ಕೂಡ ಇಲ್ಲಿ ಮ್ಯಾಚ್ ಅನ್ನ ಗೆದ್ಕೋತಾರೆ. ಬೌಂಡ್ರಿ ಬಂದ್ರೆ ಸ್ಕೋರ್ ಟೈ ಆಗುತ್ತೆ. 1 ಬಾಲ್ 5 ರನ್ಸ್. ಡಾಟ್ ಇಂದ ಫಿನಿಶ್ ಮಾಡ್ತಾರೆ ಮ್ಯಾಚ್ ಅನ್ನ, ಗೆದ್ಕೋತಾರೆ ಇಲ್ಲಿ ಕನ್ನಡಪ್ರಭ. ಬಿ ಪೂಲಿನ ಟೇಬಲ್ ಟಾಪರ್ಸ್. ಗಿರೀಶ್ ಅವರೊಂದು ಒಳ್ಳೆ ಓವರ್, ಫೈನಲ್ ಓವರ್ ಅಲ್ಲಿ 10 ರನ್ ಅನ್ನ ಡಿಫೈನ್ ಮಾಡಿ ಮ್ಯಾಚ್ ಅನ್ನ ಗೆಲ್ಲಿಸ್ತಾರೆ. ಸಖತ್ ಕಮ್ ಬ್ಯಾಕ್ ಮಾಡುತ್ತಿಲ್ಲಿ ಕನ್ನಡಪ್ರಭ. ಬಿ ಪೂಲ್ ಮ್ಯಾಚಸ್ ಕಂಪ್ಲೀಟ್ ಆಗ್ತಾ ಇದೆ, ಇವಾಗ ಹೊಸ ಪೂಲ್ ಮ್ಯಾಚಸ್ ಸ್ಟಾರ್ಟ್ ಆಗುತ್ತೆ. ನ್ಯೂಸ್ ಫಸ್ಟ್ ಕನ್ನಡ ಮತ್ತು ಗ್ಯಾರಂಟಿ ನ್ಯೂಸ್ ಡೇ 5 ಮ್ಯಾಚ್ ನಂಬರ್ 2 ಅನ್ನು ಆಡ್ತಾರೆ. ಮುಕ್ತಾಯ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್, ಫೈನಲ್ ಓವರ್ ಅಲ್ಲಿ ಟಾಪ್ ಕ್ಲಾಸ್ ಬೌಲಿಂಗ್ ಮಾಡುವಂತ ಗಿರೀಶ್ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಬಂದು ಕಲೆಕ್ಟ್ ಮಾಡ್ಕೋಬೇಕಂತ ಕೇಳ್ಕೊತಾ ಇದೀವಿ. ಕನ್ನಡಪ್ರಭ ಟೀಮ್ ಗಿರೀಶ್ ಅವರು ಬನ್ನಿ, ನಿಮ್ಮ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಟಾಸ್ ಅಲ್ಲಿ ಜಾಯ್ನ್ ಆಗ್ತೀವಿ.